ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಇಲ್ಲಿಯವರೆಗೂ ಡಿಕ್ಷನರಿಯಲ್ಲಿ ಹಾಲ್ ಮಾರ್ಕು, ಬೆಂಚ್ ಮಾರ್ಕು, ಲ್ಯಾಂಡ್ ಮಾರ್ಕು ಅನ್ನೋ ಪದಗಳನ್ನ ನೀವು ನೋಡಿರ್ತೀರ. ಆ ಸಾಲಿಗೆ ಇಲ್ಲಿಂದ ಈಚೆಗೆ ಮತ್ತೊಂದು ಪದ ಸೇರ್ಪಡೆ ಆಗ್ತಿದೆ, ದಟ್ ಈಸ್ ಬಾದ್ಶಾ ಮಾರ್ಕ್. ಎಸ್ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಆಲ್ ಇಂಡಿಯಾ ಕಟೌಟ್, ಬಬ್ಬರ್ ಶೇರ್, ಅಭಿನಯ ಚಕ್ರವರ್ತಿ, ಬಾದ್ಶಾ ಕಿಚ್ಚ ಸುದೀಪ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಗುಡ್. ಮಾರ್ಕ್ ನಿಮ್ಮ ಕರಿಯರಲ್ಲಿ ಎಷ್ಟು ಇಂಪಾರ್ಟೆಂಟ್ ಮಾರ್ಕ್ ಸಿನಿಮಾ ಆಗುತ್ತೆ ಅಂತ? ನಿಮ್ಮ ಹೆಸರು ಹೇಳಿದ್ರಿ, ಬಿರುಗಾಳಿ ಬೀರಗನಹಳ್ಳಿ ಲಕ್ಷ್ಮೀನಾರಾಯಣ್. ಹೌದಾ? ನಾನು ಬಿರುಗಾಳಿ ಅಂತ ಕೇಳಿಸ್ತೀನಿ. ಬಿರುಗಾಳಿ ಲಕ್ಷ್ಮಣ್. ಬಿರುಗಾಳಿ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ ಅದು. ಥ್ಯಾಂಕ್ ಯು ಸರ್. ಹೇಳಿ ಸರ್. ಮಾರ್ಕ್ ಸಿನಿಮಾ ಬಾದ್ಶಾ ಕಿಚ್ಚ ಸುದೀಪ್ ಅವರ ಕರಿಯರಲ್ಲಿ ಎಷ್ಟು ಬೆಸ್ಟ್ ಸಿನಿಮಾ ಆಗುತ್ತೆ, ಯಾಕೆ ಅಂತ? ದಟ್ ಈಸ್ ಒನ್ ಥಿಂಗ್. ನಾನು ಯಾವತ್ತೂ ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ಹೋಗಲ್ಲ, ಅಥವಾ ನನಗೆ ಅಷ್ಟು ಅಹಂ ಯಾವುದ್ರ ಮೇಲಿಲ್ಲ, ಅಥವಾ ಡೌಟು ಯಾವುದ್ರ ಮೇಲಿಲ್ಲ. ನಾವು ಮಾಡೋ ಪ್ರತಿ ಸಿನಿಮಾ ದಟ್ ಈಸ್ ದ ಬೆಸ್ಟ್ ಸಿನಿಮಾ ಅಂದ್ಕೊಂಡೆ ನಾನು ಮಾಡ್ತೀನಿ. ಕೆಲವು ಟೈಮ್ ಹೋಗುತ್ತೆ, ಕೆಲವು ಟೈಮ್ ಜನಗಳು ಇನ್ನಷ್ಟು ನಿರೀಕ್ಷೆ ಮೇಲೆ ಏನಾರು ಹೇಳ್ಬೋದು. ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಲಕ್ಷ್ಮಿ ದಟ್ ನಾವು ಮಾಡ್ತಾಯಿದ್ದೀವಿ ಅಂದರೆ ನಾನು ಮಾತ್ರ ಅಲ್ಲ ಸರ್, ಪ್ರತಿಯೊಬ್ಬ ಹೀರೋನು ಯು ಹ್ಯಾವ್ ಟು ಬಿಲೀವ್ ದಟ್ ಈಸ್ ದ ಬೆಸ್ಟ್ ಫಿಲ್ಮ್ ದಟ್ ಯು ಗೋಯಿಂಗ್ ಟು ಡೂ. ಓಕೆ, ದಟ್ ಇಸ್ ಹೌ ಇಟ್ ಶುಡ್ ಬಿ. ಇವಾಗ ಹಿಂದೆ ಸಿನಿಮಾಕ್ಕಿಂತ ಅದಕ್ಕಿಂತ ಒಂದು ಲೋ ಕ್ವಾಲಿಟಿ ಸಿನಿಮಾ ಮಾಡೋಣ ಅಂತ ನಾನೇ ಕೊಡ್ತೀನಿ. ಐ ವಾಂಟ್ ಟು ಗಿವ್ ದ ಬೆಸ್ಟ್ ಆ್ಯಂಡ್ ಐ ಬಿಲೀವ್ ದಟ್ ವಾಟ್ ಐ ಡೂ ಶುಡ್ ಬಿ ದ ಬೆಸ್ಟ್. ಚೆನ್ನಾಗಾಯ್ತಾ? ಓಕೆ, ನಾವು ಅಂದ್ಕೊಂಡಂಗೆ ಆಯ್ತು. ಆಗಲಿಲ್ವ ಇನ್ನೊಂದು ಮಾಡೋಣ, ಪಾಯಿಂಟ್ ಅದಲ್ಲ. ದಟ್ ಅಫ್ಕೋರ್ಸ್ ಮಾರ್ಕಲ್ಲಿ ಒಂದು ವೆರೈಟಿ ಇದೆ, ಶ್ರಮ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಏನು ಅಂದ್ಕೊಂಡಿದ್ದು ಅದು ಬಂದಿದೆ. ಯಾವತ್ತೂ ಒಂದು ಟೈಮಿಗೆ ನಾವು ಅಂದ್ಕೊಂಡಿದ್ದನ್ನು ಮಾಡೋದು ಮಾತ್ರ ಅಲ್ಲ, ಅಷ್ಟೇ ಟೈಮ್ ಒಳಗಡೆ ಅಷ್ಟೇ ಅದ್ಭುತವಾದ ಕ್ವಾಲಿಟಿ ಕೊಟ್ಟುವ ಎಲ್ಲ ಮ್ಯಾಟರ್ ಆಗುತ್ತೆ. ಐ ಥಿಂಕ್ ಟಿಲ್ ಡೇಟ್ ನಾನು ನೋಡೋಕೆ ಹೋದರೆ ಇವಾಗ ನನಗೆ ಮ್ಯಾಕ್ಸ್ ಲಾಸ್ಟ್ ಇರೋದ್ರಲ್ಲಿ ಒಂದು ದೊಡ್ಡ ಚೆನ್ನಾಗಿ ನಮ್ಮ ಲೈಫಲ್ಲಿ ಆಗಿದ್ದು ಮ್ಯಾಕ್ಸ್ಗಿನ್ನ ಬೆಟ್ರ್ ಫಿಲಮ್ ಅಂತ ನಾನು ನಂಬ್ತೀನಿ. ಜನ ಸಾಮಾನ್ಯವಾಗಿ ಅಂದ್ಕೊಳ್ತಾ ಇರ್ತಕ್ಕಂಥದ್ದು, ಕ್ರಿಸ್ಮಸ್ನ ಸುದೀಪ್ ಸರ್ ಏನಾದರೂ ಲೀಸ್ಗೆ ಹಾಕ್ಕೊಂಡಿದ್ದಾರೆ ಅಂತ. ಐ ಮೀನ್, ಇವಾಗ ಖಾಲಿ ಇರೋ ಸೈಟಿಂದ ತೊಗೊಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಏನಾದರೂ ಇವಾಗ ಫಾರ್ ಎಕ್ಸಾಂಪಲ್ ಕೂಡ್ಕೊಂಬಂತು, ಈಗ ನನಗೆ ಜುಲೈ 6th ಹುಚ್ಚ ಕೊಟ್ಟಿದ್ದೀನಿ, ಜುಲೈ 6th ಈಗ ಕೊಟ್ಟಿದ್ದೀನಿ. ಹಾಗೆ ನೋಡೋಕ್ಕೆ ಹೋದರೆ ಸೆಂಟಿಮೆಂಟ್ ಅಂತ ನಾನು ಹೋಗಿದ್ರೆ ಪ್ರತಿ ಜುಲೈ ನಂದೇ ಅಂತ ಹೋಗಬೇಕಿತ್ತು. ಹಾಗಾಗಲ್ಲ, ಕೂಡ್ಕೊಂಬಂತು. ಇವಾಗ ನಾವು ಅಂದ್ಕೊಂಡಿದ್ದು ಕೂಡ್ಕೊಬಂತು, ಮುಗೀತು ಅಲ್ಲಿಗೆ. ಜನ ಮಾತಾಡ್ಕೊತಾ ಇದ್ರು. ಜನ ಅಷ್ಟೇ ಅಲ್ಲ, ಮಾಧ್ಯಮಗಳು ಕೂಡ, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದಷ್ಟು ಟೆಕ್ನಿಷಿಯನ್ಸು ಕೂಡ, ನಿರ್ದೇಶಕರು, ನಿರ್ಮಾಪಕರುಗಳು ಮಾತಾಡ್ಕೊಂಡಿದ್ದುಂಟು. ದೊಡ್ಡ ದೊಡ್ಡ ಸ್ಟಾರ್ಗಳು ವರ್ಷಕ್ಕೆ 2 ಸಿನಿಮಾ ಬೇಡ, ಕನಿಷ್ಠ 1 ಸಿನಿಮಾ ಮಾಡಿದ್ರೆ ಸಾಕು ಅಂತ ಮಾತಾಡ್ಕೊತಾ ಇದ್ರು. ತಗೊಳ್ಳಿ ಅಂತ ಕೊಟ್ಬಿಟ್ರಿ ನೀವು. ಇಲ್ಲ ಸರ್, ನನ್ನ 2 ಸಿನಿಮಾ ಪ್ರಯತ್ನನೇ ಇದ್ದಿದ್ದು ನಮ್ಮದು. ಬಟ್ ಮ್ಯಾಕ್ಸ್ ಆದಮೇಲೆ ನನಗೆ ಏನೋ ಒಂದು ಆಗ್ತಾ ಇರುತ್ತಲ್ಲ. ಐ ಲಾಸ್ಟ್ ಮೈ ಮದರ್ ಇನ್ ಅಕ್ಟೋಬರ್. ಅದಾದಮೇಲೆ ನನಗೆ ಯಾವ ಮೂಡಲ್ಲಿ ಇರಲಿಲ್ಲ, ನಾನು ಸಿನಿಮಾ ಮಾಡೋ ಮೂಡಲ್ಲಿ ಇರಲಿಲ್ಲ, ಇನ್ನೊಂದಿರಲಿಲ್ಲ. ಬಿಲ್ಲಾರಂಗ ಭಾಷಾ ಸ್ಟಾರ್ಟ್ ಮಾಡಿದೆ. ಬಿಲ್ಲಾರಂಗ ಭಾಷಾ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಗೊತ್ತಾದಾಗ ಇಮಿಡಿಯೇಟಾಗಿ ಲಕ್ಕಿಲಿ ವಿಜಯ್ ಒಂದು ಸ್ಕ್ರಿಪ್ಟ್ ಎತ್ಕೊಂಡ್ಬಂದಿದ್ರು. ಇಲ್ಲಾಂದರೆ ಬಹುಶಃ ಕಷ್ಟ ಆಗಿರೋದೇನೋ. ಬಟ್ ಐ ಥಿಂಕ್ ವಿ ಶುಡ್ ಜಸ್ಟ್ ಗೋ ವಿತ್ ದ ಫ್ಲೋ. ಪ್ರಯತ್ನ ಅಂತೂ ನಾನು ಹಾಕಿದ್ದೀನಿ, 2 ಸಿನಿಮಾ ಅಂತ. 1 ಸಿನಿಮಾ ಆಯಿತು. ಮುಂದಿನ ವರ್ಷ ಅಟ್ಲೀಸ್ಟ್ ನನಗೆ ಜಾನ್ವರಿ ಫೆಬ್ರವರಿಯಲ್ಲೇ ವಿ ವಾಂಟ್ ಟು ಸ್ಟಾರ್ಟ್ ಆ್ಯಂಡ್ ಮೇಕ್ ಶೋ ಅಬೌಟ್ ವರಮಹಾಲಕ್ಷ್ಮಿ ಟೈಮ್, ದೀಪಾವಳಿ ಟೈಮ್ ಸಮಥಿಂಗ್, ಆ್ಯಂಡ್ ದೆನ್ ಮೇ ಬಿ ಅಗೇನ್ ಡಿಸೆಂಬರ್ ಟೈಮ್ ಸಮಥಿಂಗ್. ವಿ ಹ್ಯಾವ್ ಟು ಕೀಪ್ ಒಂದು ಪರ್ಪೆಚುವಲ್ ಪ್ರಯತ್ನ ಇದ್ದೇ ಇರುತ್ತೆ ನಮ್ಮ ಕಡೆ. ವರ್ಷಕ್ಕೊಂದು ಸಿನಿಮಾ ಕೊಡಬೇಕು ಅಂತ, 2 ಕೊಡಬೇಕು ಅನ್ನೋದಿದೆ. ಆ್ಯಂಡ್ ಮಾಡೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಬಟ್ ಇದೇ ಥರ ಸ್ಪೀಡಲ್ಲಿ ನಾವು ಇವಾಗ ಒಂದು ಟೇಸ್ಟ್ ಅಂತೂ ಆಯ್ತಲ್ಲ ನಮಗೆ. ಸೊ ವಾಟ್ ವಿ ರಿಯಲೈಸ್ ಇನ್ ದಿಸ್ ಪ್ರಾಸೆಸ್ ಇಸ್ ದಟ್ ನಮ್ಮ ಟೀಮ್ನ ನಾವು ಯಾವಾಗ ಕರೆಕ್ಟಾಗಿ ಆಯ್ಕೆ ಮಾಡ್ಕೋತೀವಲ್ಲ, ಐ ಥಿಂಕ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್. ಎಲ್ಲದೂ ಅದರ ಜಾಗಕ್ಕೆ ಸೇರಿಕೊಳ್ಳುತ್ತವಾಗ. ಟೀಮ್ ಫಾರ್ಮ್ ಚೆನ್ನಾಗಾಗಬೇಕಷ್ಟೆ. ಅಂದರೆ ಒಂದೇ ಉದ್ದೇಶದಲ್ಲಿ ಎಲ್ಲರೂ ಎದ್ದೇಳಬೇಕು, ಒಂದೇ ಉದ್ದೇಶದಲ್ಲಿರಬೇಕು, ಒಂದೇ ಹಠದಲ್ಲಿರಬೇಕು, ಎಲ್ಲರೂ ಒಂದೇ ಆಸೆ, ಒಂದೇ ಕನಸು. ಹಾಗಿದ್ದಾಗ ಏನಾಗುತ್ತೆ, ಐ ಗೆಸ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್. ವಿಜಯ್ ಕಾರ್ತಿಕೇಯ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಡೇಟ್ಸ್ ಕೊಡೋದಕ್ಕೆ ಒಂದು ರೀಸನ್ ಏನು ಸರ್? ಏನಿಲ್ಲ ಅಂಥದ್ದೇನಿಲ್ಲ. ವರ್ಷಾಡಿ ನಾವು ಏನೇನೋ ತಿಂತಾ ಇರ್ತೀವಿ ಅಂತ ಸಡನ್ನಾಗಿ ಯಾವತ್ತು ಒಂದು ದಿವಸ ತುಂಬ ಏನೋ ಒಂದು ಐಟಮ್ ಇಷ್ಟ ಆಗುತ್ತೆ, ನೆಕ್ಸ್ಟ್ ಡೇನೂ ತಿನ್ನಬೇಕು ಅನ್ಸುತ್ತೆ ಅಷ್ಟೇ. ದಟ್ಸ್ ಆಲ್ ಇಟ್ ಇಸ್. ಹೀ ಈಸ್ ಅ ಫ್ಯಾಬುಲಸ್ ಟೆಕ್ನಿಷಿಯನ್, ನಂಬರ್ 1. ಸೆಕೆಂಡ್, ನನಗೆ ಮ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಈ ಪ್ರಶ್ನೆ ಕೇಳಿದರೆ ಯಾಕೆ ವಿಜಯ್ ಅಂದರೆ ಉತ್ತರ ಕೊಡಬಲ್ಲೆ. ಕಾರಣ ಏನಂತ ನಾನು ಕೆಲವು ನೋಡಿದೆ ಅವರಲ್ಲಿ, ಇದಿದೆ ಇವ್ರ ಹತ್ರ, ಇದು ಮಾಡ್ಬೋದೇನೋ ಅವ್ರ ಕತೆ ಹೇಳೋ ರೀತಿ. ಎಷ್ಟೋ ಕಡೆ ನಾವು ಎಡುವುದೇ ಅಲ್ಲಿ, ಅವ್ರು ಹೇಳೋ ರೀತಿಯಲ್ಲಿ ಒಂದೇ ಎಡುಬಿಟ್ಟು ಯಾಮಾರ್ಬಿಟ್ಟಿರ್ತೀವಿ. ಇಲ್ಲಾಂದರೆ ಅವ್ರು ಹೇಳೋಕ್ಕೆ ಬರದೇ ಇರೋ ರೀತಿ ನೋಡಿಬಿಟ್ಟು ಅವ್ರನ್ನ ನಿರಾಕರಿಸಿರ್ತೀವಿ.
ಸೊ ಐ ಥಿಂಕ್ ದಟ್ ಈಸ್ ವೇರ್ ಅನ್ ಆ್ಯಕ್ಟರ್ ಇಸ್ ಮೇಡ್ ಆರ್ ಈಸ್ ಬ್ರೋಕನ್ ಬಿಕಾಸ್ ಆಫ್ ದ ಡಿಸಿಷನ್ಸ್ ವಿ ಟೇಕ್. ನನಗೆ ಅದು ಇಷ್ಟ ಆಯಿತು ಅವತ್ತು ಅವ್ರು ಹೇಳಿದ ರೀತಿ. ಪ್ರಯತ್ನ ಪಟ್ವಿ, ಒಂದು ಮ್ಯಾಕ್ಸ್ ಆಯಿತು. ಆ್ಯಂಡ್ ನೆಕ್ಸ್ಟ್ ವಿಜಯ್ ಅವರಿಗೆ ಆಸೆ ಇತ್ತು ಮಾಡಲೇಬೇಕು ಅಂತ, ಇನ್ನೊಂದು ಕತೆ ತೊಗೊಂಡು ಬಂದರು. ನನಗೆ ಭಾಳ ವಿಜಯ್ ಬಗ್ಗೆ ಖುಷಿ ಆಗೋದೇನೆಂದರೆ, ಒಂದು ಹಿಟ್ ಕೊಡ್ತಾರೆ ಮ್ಯಾಕ್ಸ್, ಆ ಸಿನಿಮಾನ ಒಂದು ಕಾಪಿ ತೊಗೊಂಡು ಚೆನ್ನೈಯಲ್ಲಿ ಕೂತ್ಕೊಂಡು ಅವ್ರಿಗೆ ಅವ್ರು ಪಬ್ಲಿಸಿಟಿ ಮಾಡಿ ವಾಪಸ್ ಅವ್ರ ಊರುಗಳಿಗೆ ಹೋಗಿ ಆ ಹೀರೋಗಳ ಹತ್ರ ಯಾರಿಗಾನ ಡೇಟ್ ತೊಗೊಬೋದಿತ್ತು. ಕರೆಕ್ಟ್, ಆಲ್ರೆಡಿ ಪ್ರೊಡಕ್ಷನ್ ಹೌಸು ದಾನು ಅವ್ರದ್ದಾಗಿರೋದ್ರಿಂದ ಚೆನ್ನೈಯಲ್ಲಿ ಯಾರಿಗೂ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿರೋದು. ಬಟ್ ಅವ್ರು ಇಲ್ಲಿಯೇ ಬಂದರು, ಇಲ್ಲೇ ಮಾಡಿದ್ರು. ಅದು ಅಲ್ಲ, ಇನ್ನು 3ನೇ ಸಿನಿಮಾ ಕಥೆನೂ ನನಗೆ ಬರೀತಾ ಇದ್ದಾರೆ, ಅವ್ರು ಮಾಡ್ತಾ ಕೂತಿದ್ದಾರೆ ಆಲ್ರೆಡಿ. ಸೊ ಐ ಗೆಸ್ ಒಬ್ಬ ಮನುಷ್ಯ ನಿಮ್ಮನ್ನು ಪ್ರೀತಿಸೋದು ಸ್ಟಾರ್ಟ್ ಮಾಡಿದಾಗ ಅವನಿಗೂ ಪ್ರಪಂಚಕ್ಕೆ ಹೇಳಬೇಕಾಗಿರೋದು ಒಂದು ಕಥೆನೇ, ನನಗೂ ಹೇಳಬೇಕಾಗಿರೋದು ಒಂದು ಕಥೆನೇ. ಸೊ ನಾವು ನಮ್ಮ ಕಂಫರ್ಟ್ ಝೋನಲ್ಲಿ ಇರ್ತೀವಿ. ಇವಾಗ ಯಾರ ಹತ್ರ ಮಾಡೋಕ್ಕೆ ಇಷ್ಟ ಆಗುತ್ತೆ, ಯಾರ್ಯಾರೊಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಗುತ್ತೆ, ಆ್ಯಂಡ್ ಯಾವ ಟೈಮಲ್ಲಿ ಯಾರು ತೊಗೊಂಡು ಬಂದರು. ಕರೆಕ್ಟ್. ಇವಾಗ ಸದ್ಯಕ್ಕೆ ನಾನು ಮ್ಯಾಕ್ಸ್ ಆದಮೇಲೆ ಮ್ಯಾಕ್ಸು ಎಷ್ಟೋ ತಿಂಗಳುಗಳ ಪ್ರಯತ್ನ ಆನ್ ಸ್ಕ್ರಿಪ್ಟ್ ಲೆವೆಲ್ಲೇ. ಇದು ಹೇಗಿತ್ತು ಅಂದರೆ ಹೊಟ್ಟೆ ಹಸಿತಾಯಿತ್ತು, ಕರೆಕ್ಟಾಗಿ ಒಳ್ಳೆ ಅನ್ನ ದಾಲ್ ತೊಗೊಂಬಂದಂಗೆ ಇತ್ತಿದ್ದು. ಆ ಮೂಮೆಂಟಿಗೆ ನಂಗೆ ಸಾಕಿತ್ತು. ಆ್ಯಂಡ್ ಅದನ್ನು ಅವ್ರ ಕತೆ ಹೇಳಿದಾಗ ನನಗೆ ಲೇಯರ್ಸ್ ತುಂಬ ಇಷ್ಟ ಆಯಿತು. ಇಷ್ಟು ಫಾಸ್ಟಾಗಿ ಮಾಡಿದ್ದಾರೆ ಅನ್ನೋದು ಕತೆ ಇಷ್ಟ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ಅವ್ರದ್ದೊಂದು ಮೇಕಿಂಗ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸ್ಟೈಲ್ ಇದೆ, ವೆಲ್ ಸಪೋರ್ಟೆಡ್ ಬೈ ಸತ್ಯಜ್ಯೋತಿ ಫಿಲ್ಮ್ಸ್. ಐ ಗೆಸ್ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್. ಮ್ಯಾಕ್ಸ್ ಆದಮೇಲೆ ಮ್ಯಾಕ್ಸ್ ಸೀಕ್ವೆಲ್ ಮ್ಯಾಕ್ಸ್ 2 ಬರುತ್ತೆ ಅಂತ ಎಲ್ಲರೂ ಅಂದ್ಕೊಳ್ತಿದ್ರು. ನೋಡಿದ್ರೆ ಮಾರ್ಕ್ ಬಂದಿದೆ. ಸೊ ತುಂಬ ಜನ ಹೇಳ್ತಾರೆ ನೋಡೋದಕ್ಕೆ ಸಿಮಿಲರ್ ಇದೆಯಲ್ಲ ಅಂತಕ್ಕಂಥದ್ದು. ಅಲ್ಲ, ಈಗ ಬರುತ್ತಲ್ಲ ಸರ್, ಈಗ ಅದೇ ಡೈರೆಕ್ಟ್ರು ಅದೇ ಟೀಮ್ ಅಂದಮೇಲೆ ಒಂದು ಬಂದೇ ಬರುತ್ತೆ. ಸೆಕೆಂಡ್ ಮ್ಯಾಕ್ಸ್ ಸೀಕ್ವಲ್ ಅನ್ನೋದನ್ನು ನಾವು ಅಂದ್ಕೊಂಡಿದ್ವಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನಮಗೆ ಅದು ಯಾಕೋ ವೆನ್ ಸ್ಟ್ರಿಂಗ್ಸ್ ಅಟ್ಯಾಚ್ ಆಗಿದ್ದಾಗ ನಮಗೆ ತುಂಬ ರಿಸ್ಟ್ರಿಕ್ಷನ್ಸ್ ಇರ್ತವೆ. ಈಗ ಮ್ಯಾಕ್ಸ್ ಅಂದರೆ ಈಗ ನಾನು ಹೇಳಿದ ಅರ್ಜುನ್ ಮಹಾಕ್ಷಯ್ ಕರೆಕ್ಟಾ, ಅವರೇ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅರ್ಜುನ್ ಮಹಾಕ್ಷಯ್ ಮಾಡಬೇಕಾದ್ರೆ ಅವರು ಆಲ್ರೆಡಿ ಒಂದು ಕ್ಯಾರೆಕ್ಟರ್ ಇಟ್ಟಿದ್ದೀವಿ ನಾವು ಸಡನ್ನಾಗಿ ಬೇರೆ ಮಾಡೋಕ್ಕಾಗಲ್ಲ. ಅದೇ ಪ್ಯಾರಾಮೀಟ್ರಲ್ಲಿ ಅದೇ ಬೌಂಡ್ರಿ ಒಳಗಡೆ ಏನು ಹೇಳೋಕ್ಕಾಗತ್ತೆ ಅಂದಾಗ ಒಂದು ರಿಸ್ಟ್ರಿಕ್ಷನ್ಸ್ ಬರುತ್ತೆ. ಈಗ ಈ ಕ್ಯಾರೆಕ್ಟ್ರ್ ಇವ್ರು ಬರೀತಾರೋ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ನೋಡೋಕ್ಕೆ ಹೋದರೆ ಇದು ಹೆಂಗೆಂಗೋ ಹುಚ್ಚಾಟದ ಪರಮಾವಧಿ ಇದೆ. ಹೀಗಿರ್ಬೇಕಾದ್ರೆ ಅದು ಆ ಮಹಾಕ್ಷಯ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಇದು ಬೇರೆ ಥರನೇ ಇದೆ, ಬೇರೆ ಟೈಮ್ ಲೈನಲ್ಲಿ ಬರ್ತಾ ಇದೆ. ಕರೆಕ್ಟ್. ಸೊ ಇದು ತುಂಬಾ ಸೂಟ್ ಆಯಿತು ನಮಗೆ. ಆ್ಯಂಡ್ ವಿ ಥಾಟ್ ನೋ ಸರ್, ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡೋಣ, ಇನ್ನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋಣ, ಇದು ಪರ್ಫೆಕ್ಟ್ ಆಗುತ್ತೆ ಇವಕ್ಕಂತ. ಸೊ ದಟ್ ಈಸ್ ವೆರ್ ವಿತ್ ಮಾರ್ಕ್ ಇಸ್ ವೆಲ್ ಆ್ಯಂಡ್ ಫಾರ್ ಫಾಲನ್. ಆ್ಯಂಡ್ ನೀವೇನು ಹೇಳ್ತಾ ಇದ್ರಿ ಮ್ಯಾಕ್ಸ್ ಥರನೇ ಕಾಣುತ್ತೆ ಅಂದಾಗ ಇಟ್ ಈಸ್ ಆಲ್ಸೋ ಬಿಕಾಸ್ ಮೇ ಬಿ ಈಸ್ ಆಲ್ಸೋ ಸಸ್ಪೆಂಡೆಡ್ ಕಾಪ್. ಬಟ್ ಆ ಸಸ್ಪೆನ್ಷನಿಂದ ಒಂದು ಕತೆ ಇದೆ. ಆ್ಯಂಡ್ ಕಥೆಯಲ್ಲಿ ಏನಾಗಿದೆ ಅಂದರೆ ಒಂದು ರೀಸನಿಂಗ್ ಬಂದಾಗ ಒಬ್ಬ ಮನುಷ್ಯ ಅಧಿಕಾರ ಇಲ್ಲ ಅಂದಾಗಲೂ ಕೆಲಸ ಮಾಡೋದಿದೆಯಲ್ಲ, ಆ್ಯಂಡ್ ಯಾಕೆ ಅದರಲ್ಲಿ ಅಟ್ಲೀಸ್ಟ್ ಅರ್ಜುನ್ ಮಹಾಕ್ಷಯ್ ನೆಕ್ಸ್ಟ್ ಡೇನೇ ರಿಪೋರ್ಟ್ ಆಗ್ತಾಯಿದ್ದಾರೆ. ಇದರಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಇದೆ ಸಸ್ಪೆನ್ಷನ್ನು, ಈಗಷ್ಟೇ ಬಂದಿದ್ದಾರೆ. ಈ ಕೂದಲು ಗೀದಲೆಲ್ಲ ಅದಕ್ಕೇನೆ ಎಷ್ಟೋ ತಿಂಗಳಾಗಿದೆ ಸಸ್ಪೆಂಡ್ ಆಗಿ, ಇನ್ನೂ ಎಷ್ಟೋ ತಿಂಗಳಿದೆ. ಬಟ್ ಇಲ್ಲಿ ತುಂಬ ಅದ್ಭುತ ವಿಚಾರ ಬರುತ್ತೆ. ಅವನು ಆ್ಯಕ್ಚುಲಿ ಏನಾಗಿದೆ ಈ ಸಿನಿಮಾದಲ್ಲಿ ಒಂದು 2-3 ಲೇಯರ್ ಅಂತ ಹೇಳಿದ್ನಲ್ಲ, ಒಂದೇ ಒಂದು ಲೇಯರಿಗೆ ಮಾತ್ರ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಇಳಿಯೋದು. ಇನ್ನು 2 ಲೇಯರ್ ಓಪನ್ ಆಗುತ್ತೆ, ಅಟ್ಯಾಚ್ ಆಗುತ್ತೆ ಇದಕ್ಕೆ. ಬಟ್ ಅದರಿಂದ ಹೋಗಿರೋಲ್ಲ ಅವನು, ಬೇರೆನೋ ನಡೆಯುತ್ತಾರೆ. ಸೊ ಅದು ಲೇಯರ್ಸ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ತುಂಬಾ ಕ್ಯಾರೆಕ್ಟರ್ಸ್ ಜಾಸ್ತಿ ಆ್ಯಂಡ್ ಅಬೌಟ್ 48 hours ಟೈಮ್ ಲೈನ್. ಸೂಪರ್ ಸರ್. ಮಾರ್ಕ್ ಜೊತೆ ಮಾತಾಡಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರಬೇಕು ಅಂತಕ್ಕಂಥದ್ದು ಒಂದು ಮಾತು. ಏನಕ್ಕೆ ಅಂತಂದರೆ ಸಿಕ್ಕಾಪಟ್ಟೆ ವೈಲೆಂಟು ಅಂತನ ಹೇಗೆ ಅಂತ. ಮಾರ್ಕ್ ಬಗ್ಗೆ ಮಾತಾಡಬೇಕಾದ್ರೆ ಸೈಲೆನ್ಸ್ ಅಲ್ಲ, ಮನಸ್ಸೊಳಗಡೆನೇ ಮಾತಾಡ್ಕೊ. ಒಂಥರ ಒಂದು ಆ್ಯನಿಮಲ್ ಅವನು, ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಅದರಲ್ಲಿ ಕಂಟಿನ್ಯೂಷನ್ ಡೈಲಾಗ್ ಚೆನ್ನಾಗಿದೆ. ನೀವು ಟ್ರೈಲರಲ್ಲಿ ಟೀಸರಲ್ಲಿ ನೋಡಿರ್ತೀರ, ಹೀರೋ ಇಂಟ್ರೋ ಅಂತ ಒಂದು ಟೀಸರ್ ಬಿಟ್ವಿ, ಅದರಲ್ಲಿ ಒಂದು ಡೈಲಾಗ್ ಇದೆ ನಮ್ಮ ಡ್ರ್ಯಾಗನ್ ಅವ್ರದ್ದು, ಯಾರೋ ಅವನು ಮಾರ್ಕು ಅಂತ. ಅದ್ರದ್ದು ಕಂಟಿನ್ಯೂಷನ್ ಈ ಡೈಲಾಗು ಟ್ರೈಲರಲ್ಲಿ ಬಂದಿರೋದು. ಅದರಲ್ಲಿ ಬಂತು ಗೊತ್ತಾ, ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸೊಳಗಡೆನೆ ಮಾತಾಡ್ಕೊ ಅಂತ. ಅದ್ರದ್ದು ನೆಕ್ಸ್ಟ್ ಲೈನ್ ಏನು ಬರುತ್ತೆ ಅಂದರೆ, ಅವನೊಂದು ಮಾತು ಹೇಳ್ತಾನೆ, ಒಂದಿಷ್ಟು ಡೈಲಾಗ್ ಇದೆ, ಲಾಸ್ಟಲ್ಲಿ ಒಂದು ಲೈನ್ ಹೇಳ್ತಾರೆ ಅವನಿಗೆ ನೋಡಿ, ಮಾತಾಡೋದಕ್ಕೂ ಅನುಭವಕ್ಕೂ ಭಾಳ ವ್ಯತ್ಯಾಸ ಇದೆ ಅಂತಾನೆ. ಅಂದರೆ ಮಾರ್ಕೊಟ್ಟಿಗೆ ಅವನಿಗೊಂದು ಅನುಭವ ಆಗಿರುತ್ತೆ. ಸೊ ನೀನು ಮಾತಾಡ್ತಾ ಇದೆಯಾ ಅಷ್ಟೇ, ಅದಕ್ಕೂ ಅನುಭವಕ್ಕೂ ಭಾಳ ವ್ಯತ್ಯಾಸ ಇದೆ. ರಿಪೀಟ್ ಮಾಡಲ್ಲ ಇನ್ನೊಂದು ಸತಿ ಇಷ್ಟೊತ್ತು ಹೇಳಿದ್ದು ಅಂತ ನಾನು. ಸೊ ದರ್ ಇಸ್ ಅ ಕ್ಯಾರೆಕ್ಟರ್, ಒಂದು ಆರ್ಕ್. ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸಲ್ಲಿ ನೋಡೋಕ್ಕೆ ಹೋದರೆ, ಇಲ್ಲಿ ನಾನು ಮಾತಾಡ್ತಾ ಇರೋದು ಇವನು ಅಂದ್ಕ, ನೀನು ಯಾರಾದ್ರೂ ಇಲ್ಲಿ ಮಾತಾಡ್ತಾ ಇರೋದು ಅರ್ಜುನ್ ಮಹಾಕ್ಷಯ್ ಅಕ್ಕ ಮ್ಯಾಕ್ಸ್ ಅನ್ನೋಕ್ಕೂ ಅವನು ಮ್ಯಾಕ್ಸಾ, ಇವನು ಯಾಕೆ ಬಂದ ಇಲ್ಲಿ ಅನ್ನೋದೊಂದಿದೆ. ಬಟ್ ಅದಕ್ಕೆ ನಾವು ಕಾರಣನೂ ಕೊಟ್ಟಿಲ್ಲ.
ಅವರಿಬ್ಬರಿಗೆ ಒಂದು ಹಿಸ್ಟ್ರಿ ಇದೆ. ಯಾರದು ಮ್ಯಾಕ್ಸ್ ಅಂತ. ಇದರಲ್ಲಿ ಒಂದು ಒಳ್ಳೆ ದೊಡ್ಡ ಒಂದು ಫೌಂಡೇಶನ್ ಇದೆ ಕ್ಯಾರೆಕ್ಟ್ರಿಗೆ, ಅಲ್ಲಿಂದ ಹೋಗುತ್ತದು. ಆ್ಯಂಡ್ ಮುರುಘ ನೀವು ಅದು ಹೊಡೆಯೋ ಏಟ್ಗಳು, ಅದು ಟ್ರೈಲರಲ್ಲಿ ನೋಡಿರ್ತಾರೆ, ಅವ್ನು ಹೊಡೆಯೋ ಏಟ್ಗಳು ಹಂಗಿರುತ್ತೆ. ಆ್ಯಂಡ್ ವೆರಿ ಡೇರಿಂಗ್. ಸೊ ಏನಾಗುತ್ತೆ, ಒಬ್ಬ ಎಸ್ಪೆಷಲಿ ಪೊಲೀಸಲ್ಲಿ ನೀವು ನೋಟಿಸ್ ಮಾಡಿರ್ತೀರ ಲಕ್ಷ್ಮಿ ಅವರು, ಇವು ರಿಯಲ್ ಲೈಫಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂದರೆ ಮಾತ್ರ ಡೋಂಟ್ ಫರ್ಗೆಟ್ ಎವ್ರಿಬಡಿ ತುಂಬ ಬ್ಯಾಕ್ ಫುಟ್ಟಲ್ಲಿರ್ತಾರೆ. ಕಾರಣ ಏನಂದರೆ ಒಬ್ಬ ಮನುಷ್ಯನ ಕೋಪ, ನಿಯತ್ತು, ನಿಷ್ಠೆ ಹಾಗೂ ಅಧಿಕಾರ ಇದಿಷ್ಟು ಒಂದೇ ಕೈಯಲ್ಲಿದ್ದಾಗ ಅವ್ರನ್ನ ಫೇಸ್ ಮಾಡೋದು ಭಾಳ ಕಷ್ಟ. ಟು ಬಿ ಹಾನೆಸ್ಟ್ ಸುದೀಪ್ ಸರ್, ನಿಮ್ಮ ಕೆಂಪೇಗೌಡ ಸಿನಿಮಾದಿಂದ ಪೊಲೀಸ್ ಪಾತ್ರಗಳು ಅಂತ ಬಂದಾಗ ಅದರದ್ದೊಂದು ರೇಜ್ ಇದೆ ನೀವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಸಿನಿಮಾದಲ್ಲೂ. ಆ ರೇಜ್ ಹಂಗೆ ಕಂಟಿನ್ಯೂ ಆಗ್ತಿದೆ ಡೇ ಬೈ ಡೇ, ಅದು ಇನ್ಕ್ರೀಸ್ ಆಗ್ತಿದೆ ಡೇ ಬೈ ಡೇ. 100%. ಇವಾಗ ನೀವು ಇದೇ ಥಾಟೇ ನಮ್ಮಲ್ಲೂ ಇದ್ದಿದ್ದು. ಮ್ಯಾಕ್ಸಿಗೆ ಬಂದಾಗ ಅದಕ್ಕೊಂದು ಫ್ಲ್ಯಾಶ್ ಬ್ಯಾಕ್ ಅಂತಲೂ ಇಟ್ಟಿದ್ರು. ನಾವು ಡಿಬೇಟಲ್ಲಿ ಸರ್ ಏನಕ್ಕೆ ಮ್ಯಾಕ್ಸ್ ಅಂದರೆ ಯಾಕೆ ಭಯ ಪಡ್ಬೇಕು, ಯಾಕೆ ಹೇಳ್ತೀರಾ? ಈಗ ಫಾರ್ ಎಕ್ಸಾಂಪಲ್ ನನ್ನ ಜರ್ನಿಯಲ್ಲಿ ಜನ ಕೆಂಪೇಗೌಡ ನೋಡಿದ್ದಾರೆ, ವೀರ ಮದಕರಿ ನೋಡಿದ್ದಾರೆ, ಎಲ್ಲ ನೋಡ್ಕೊಂಡು ಬಂದೆ, ಹುಬ್ಬಳ್ಳಿ ನೋಡಿದ್ದಾರೆ. ಇವೆಲ್ಲ ನೋಡ್ಕೊಂಬಂದಮೇಲೆ ಸುದೀಪ್ ಪೊಲೀಸ್ ಆಗಿ ಏನು ಅನ್ನೋದು ಒಂದು ಇಮೇಜ್ ಇದೆ ಎಲ್ಲರಿಗೂ. ಮ್ಯಾಕ್ಸಾ ಅಂದರೆ ಅದೆಲ್ಲ ಬಂದ್ಬಿಡುತ್ತೆ ತಲೆಗೆ, ಇನ್ನೊಂದು ಸೀನ್ ಹೇಳೋಕ್ಕೆ ಹೋಗಬೇಡಿ, ಸಾಕೋದು. ಅದೇ ವರ್ಕ್ ಆಯಿತು ನಮಗೆ. ಏನಂದರೆ ಮ್ಯಾಕ್ಸಲ್ಲಿ ನಿಮಗೆ ಇಷ್ಟ ಆಗಿದೆ ಏನಂದರೆ ಒಂದು ಅನಾವಶ್ಯಕ ಡೈವರ್ಷನ್ ಇರಲಿಲ್ಲ. ಇವನೇನೋ ದೊಡ್ಡ ಸಾಧಿಸ್ಬಿಟ್ಟಿಯನಂತ ತೋರಿಸೋದಕ್ಕೋಸ್ಕರ ಇನ್ನೊಂದಿರಲಿಲ್ಲ. ಕರೆಕ್ಟಾ? ಸೊ ಹಾಗಿರ್ಬೇಕಾದ್ರೆ ಇದು ಬೇಕಂತ ಸರ್. ನನಗೆ ಆ ಅಗ್ರೆಸಿವ್ನೆಸ್ ಇದೆ. ಪೊಲೀಸ್ ಆದರೆ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನು ಹೆಂಗಿರ್ತೀನಿ ಅನ್ನೋದೊಂದಿದೆ. ಸೊ ಅದಿದೆ ಅಷ್ಟೇ. ಟ್ರೈಲರ್ ಲಾಂಚ್ ಇವೆಂಟ್ ದಿನ ನಾನು ಡೈರೆಕ್ಟರ್ ವಿಜಯ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಆಫ್ ದಿ ರೆಕಾರ್ಡು. ಅವ್ರು ಹೇಳ್ತಾ ಇದ್ರು, ಸರ್ ವಿ ಆರ್ ಕ್ಯಾಚಿಂಗ್ ಸಿಮಿಲರ್ ಮೇಕಿಂಗ್ ಅಲ್ವಾ ಸರ್ ಮ್ಯಾಕ್ಸ್ಗೂ ಮಾರ್ಕ್ಗೂ ಅಂತ ಹೇಳಿದೆ. ನೋ ಸರ್, ಯು ಡೋಂಟ್ ಥಿಂಕ್ ಲೈಕ್ ದಟ್, ಯು ಡೋಂಟ್ ಈವನ್ ಇಮ್ಯಾಜಿನ್ ಲೈಕ್ ದಟ್ ಅಂತಂದು ಹೇಳಿದ್ರು. ಯಾಕೆ ಅಂತ ಕೇಳಿದೆ. ಅವರೊಂದು ಮಾತು ಹೇಳಿದ್ರು, ಈ ಸಿನಿಮಾ ಫಸ್ಟ್ ಹಾಫ್ ಅಂತೂ ನಿಮಗೆ ಹೈ ವೋಲ್ಟೇಜ್ ಮಾಸ್ ಅನಿಸುತ್ತೆ, ಸೆಕೆಂಡ್ ಹಾಫು ತುಂಬ ಲೇಯರ್ಸ್ ಇದೆ ಸರ್ ಸಿನಿಮಾದಲ್ಲಿ, ಎಮೋಷ್ನಲಿ ಇಟ್ ವಿಲ್ ಕನೆಕ್ಟ್ ಟು ಆಡಿಯನ್ಸು ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಇದರಲ್ಲ ನಿಮ್ಮ ಮುಂಚೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದಲ್ಲ, ಹೆವಿ ಲೇಯರ್ಸ್ ಇದೆ ಸಿನಿಮಾದಲ್ಲಿ. ಒಂದೊಂದೇ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಒಂದು ಇಮೋಷ್ನಲ್ ಟರ್ನ್ ಇದೆ ಲಾಸ್ಟಲ್ಲಿ. ತುಂಬ ಚೆನ್ನಾಗಿ ಬರೆದಿರಮ್ಮ. ನಾನು ಹೇಳೋದು ಇದು ಪ್ರಪಂಚದಲ್ಲಿ ಯಾರು ಕೇಳೋಕ್ಕಾಗದಿರೋ ನೋಡೋಕ್ಕಾಗದಿರೋ ಅದ್ಭುತ. ನಾನು ಮ್ಯಾಕ್ಸಿಗೂ ಹೇಳಿಲ್ಲ ಅದು. ಇಟ್ಸ್ ಎ ಬ್ಯೂಟಿಫುಲ್ ಎಂಟರ್ಟೈನರ್, ಪೈಸಾವಸೂಲ್ ಫಿಲ್ಮ್. ಆ್ಯಂಡ್ ನಿಮಗೆ ಹೊರಗಡೆ ನೋಡ್ಕೊಂಬರ್ಬೇಕಾದ್ರೆ ಕೆಟ್ಟದಾಗ ಬೈಕೊಂಬರೋ ಸಿನಿಮಾ ಅಲ್ಲ. ಕೊಟ್ಟಿರೋ ಕಾಸಿಗೆ ನೀವೇನು ಹೇಳ್ಕೊಂಡು ಹೋಗ್ತೀವಿ. ಇವಾಗ ಮ್ಯಾಕ್ಸ್ ಅದೇ ಟೀಮಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಸಡನ್ನಾಗಿ ಇದೇ ಟೀಮಿಂದ ನೀವು ಮಾಣಿಕ್ಯ ಎಕ್ಸ್ಪೆಕ್ಟ್ ಮಾಡಲ್ಲ, ವಿಕ್ರಾಂತ್ ರೋಣ ಎಕ್ಸ್ಪೆಕ್ಟ್ ಮಾಡಲ್ಲ. ಮ್ಯಾಕ್ಸ್ ಥರನೇನೋ ಒಂದು ಇರುತ್ತೆ ಕಣೆ, ನನಗೆ ಮ್ಯಾಕ್ಸ್ ಇಷ್ಟ ಆಗಿತ್ತು ಅದೇ ಥರ. ಆ್ಯಸ್ ಲಾಂಗ್ ಆ್ಯಸ್ ಐ ಆಮ್ ಟೆಲ್ಲಿಂಗ್ ಅನದರ್ ಸ್ಟೋರಿ, ಆ್ಯಸ್ ಲಾಂಗ್ ಆ್ಯಸ್ ಐ ಆಮ್ ಗಿವಿಂಗ್ ಯು ಬೆಟರ್ ಎಂಟರ್ಟೈನ್ಮೆಂಟ್, ಬೆಟರ್ ಪ್ಲಾಟ್, ಬೆಟರ್ ಟ್ವಿಸ್ಟ್, ಬೆಟರ್ ಕ್ಯಾರೆಕ್ಟರ್ ಆರ್ಕ್. ಕರೆಕ್ಟಾ? ನಿಮಗೆ ಇಟ್ ಡಸಂಟ್ ಮ್ಯಾಟರ್. ಹೌದಾ ಇಲ್ವಾ? ದಟ್ಸ್ ಆಲ್ ಇಟ್ ಇಸ್. ಸಿ ಫ್ಯಾನ್ಸ್ ಅಷ್ಟೇ ಅಲ್ಲ, ಕಾಮನ್ ಆಡಿಯನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಸುದೀಪ್ ಸರಿಂದ ಇದೇ ಇದನ್ನು. ಅಂದರೆ ಸಿನಿಮಾ ಈಗ ಫಾಸ್ಟ್ ಫುಡ್ಡು, ಫಾಸ್ಟ್ ಲೈಫ್ ಥರ ಆಗಿಬಿಟ್ಟಿದೆ. ಅಂದರೆ ಈಗ ನೀವು 1 ಮಿನಿಟು 10 ಮಿನಿಟ್ಸ್ ವೀಡಿಯೋಗಳು ಹಾಕಿದ್ರೆ ಯಾರೂ ನೋಡಲ್ಲ, 30 ಸೆಕೆಂಡ್ ರೀಲ್ ಆದರೆ ಇಮಿಡಿಯೇಟ್ ನೋಡ್ತಾರೆ, ಮುಂದಕ್ಕೆ ಹೋಗ್ತಾರೆ. ಸಿನಿಮಾ ಕೂಡ ಅದೇ ಥರ ಇರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಅದು ಮ್ಯಾಕ್ಸಲ್ಲಿತ್ತು. ಮಾರ್ಕಲ್ಲಿ ಅದಕ್ಕಿಂತ ಇನ್ನೂ ಫಾಸ್ಟ್ ಫಾರ್ವರ್ಡ್ ಇರುತ್ತೆ ಅಂತಕ್ಕಂಥದ್ದು ನಮಗೆ ಟ್ರೈಲರು, ಟೀಸರ್, ಸ್ಯಾಂಪಲ್ಸ್ ನೋಡಿದ್ರೆ ಗೊತ್ತಾಗ್ತಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ 30 ಸೆಕೆಂಡ್ಸ್ ರೀಲು ನಾನು ನಿಮಗೆ ಸಂತೋಷ್ ಥಿಯೇಟ್ರಲ್ಲಿ ಕೊಡ್ತೀನಿ, ಓಕೆನಾ? ನೀವು 30 ಸೆಕೆಂಡ್ಸ್ ರೀಲ್ ನಿಮಗೆ ಯಾವಾಗ ವರ್ಕೌಟ್ ಆಗೋದು ಅಂದರೆ, ನೀವು ಕಾರಲ್ಲಿ ಯಾವ ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮಗೆ ಇಂಟ್ರೆಸ್ಟ್ ಇರೋಲ್ಲ, ಯಾವುದೋ ಸಿನಿಮಾ ನೋಡೋ ಮೂಡಲ್ಲಿ ಇರೋಲ್ಲ ಅಂದ್ಕೊಳ್ಳೋಣ, ಯಾವುದೋ ಸೀರೀಸ್ ನೋಡೋ ಮೂಡಲ್ಲಿ ಇರೋಲ್ಲ ಅಂದ್ಕೊಳ್ಳೋಣ. ಆವಾಗ ನಿಮಗೆ ವರ್ಕ್ ಆಗೋದು 30 ಸೆಕೆಂಡ್ಸು 1 ಮಿನಿಟ್ ರೀಲ್, ನಾಟ್ ಅದರ್ವೈಸ್. 30 ಸೆಕೆಂಡ್ ರೀಲ್ ವರ್ಕ್ ಆಗುತ್ತೆ ಲಕ್ಷ್ಮಿ, ನಾಟ್ ಇನ್ ಸಂತೋಷ್ ಥಿಯೇಟರ್, ನಾಟ್ ಇನ್ ನರ್ತಕಿ ಥಿಯೇಟರ್, ನಾಟ್ ಇನ್ ಒರಾಯನ್ ಮಾಲ್. ನೋ, 30 ಸೆಕೆಂಡ್ಸ್ ನಿಮ್ಗೆ ಯಾವ ವರ್ಕ್ ಆಗುತ್ತೆ ಅಂದರೆ ವೆನ್ ಯು ಆರ್ ನಾಟ್ ಇನ್ ಅ ಮೂಡ್ ಫಾರ್ ಅ ಬಿಗರ್ ಎಂಟರ್ಟೈನ್ಮೆಂಟ್. ನಿಮಗೆ ಸಿನಿಮಾ ಬೇಡ, ಸೀರೀಸ್ ಬೇಡ, ಟೈಮ್ ಪಾಸಿಗೆ ಏನಾದರೂ ಅಂದ್ಕೊಂಡು ಹಿಂಗೆ ಅನ್ಬೇಕಾದ್ರೆ ಒಂದೊಂದು 10 ನಿಮಿಷಕ್ಕೆ. ಬಟ್ ನೀವು ಸೀರಿಯಸ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸಿನಿಮಾನ ನಾವು ರೀಲ್ ಥರ ಯಾವತ್ತೂ ಕ್ರಿಯೇಟ್ ಮಾಡಬಾರ್ದು. ಅಲ್ಲಿ ಓಡ್ತಾ ಇದೆ ಜನ ಆ ಸ್ಪೀಡಲ್ಲಿದ್ದಾರೆ ಅಂತ ನೀವು ಹೇಳಿದ್ರೆ ಖಂಡಿತ ಸಿನಿಮಾ ಇಸ್ ಸಿನಿಮಾ, ರೀಲ್ ಈಸ್ ರೀಲ್. ಲೈಕ್ ಫಾರ್ ಎಕ್ಸಾಂಪಲ್ ರೀಲ್ ಇವಾಗ ನಿಮ್ಗೆ 5 ನಿಮಿಷ ಆದರೆ ಹೆಂಗಿರುತ್ತೆ, ಇವನು ಯಾಕೆ ಇಷ್ಟೊತ್ತು ಮಾಡಿದ್ದಾನೆ ಅಂತ ಬರುತ್ತೆ. ಸಿನಿಮಾ ಹಾಗೆ 30 ಸೆಕೆಂಡ್ ಆಗಬಾರ್ದು, ರೀಲ್ ಹಾಗೆ 4 ಗಂಟೆ ಆಗಬಾರ್ದು. ಇಟ್ ಈಸ್ ವೆರಿ ಡಿಫ್ರೆಂಟ್. ಈ ಸಂತೋಷ್ ಥಿಯೇಟ್ರ್ ಅಂತ ಥಿಯೇಟ್ರಲ್ಲಿ, ಇದು ಒರಾಯನ್ ಮಾಲಲ್ಲಿ, ಇನ್ನೊಂದು ಕಡೆ ಮಾಲಲ್ಲಿ ಹೋಗಿ ನೀವು ಒಂದು 200, 250, 300 ರೂಪಾಯಿ ಕೊಟ್ಟು ಸೀಟ್ ತೊಗೊಂಡು ಒಂದು ಪಾಪ್ಕಾರ್ನ್ ಇಟ್ಕೊಂಡು ಕೂತ್ಕೊಂಡಾಗ
ಯು ಡೆಫಿನೆಟ್ಲಿ ಡೋಂಟ್ ವಾಂಟ್ ಅ ರೀಲ್ ಸರ್, ಯು ವಾಂಟ್ ಅ ಫಿಲ್ಮ್. ನೀವು ಏನೇ ಸ್ಪೀಡಲ್ಲಿರಿ ಸರ್, ಫ್ಯಾಮಿಲಿ ಹತ್ರ ಹೋಗೋಕ್ಕೂ ಸ್ಲೋ ಡೌನ್ ಆಗಲ್ವಾ? ಹೌದು, ಆಗ್ತಿರೋ ಇಲ್ಲ. ಜೀವನದಲ್ಲಿ ನೀವು ಏನೇ ಸ್ಪೀಡಲ್ಲಿರಿ, ಒಂದು ಮೂಮೆಂಟ್ ಆಫ್ ದ ಡೇ ಅಲ್ಲಿ ನೀವು ಸ್ನೇಹಿತರ ಜೊತೆ ಕೂತಿರ್ಬೇಕಾದ್ರೆ ಇನ್ನೊಂದು ಎಲ್ಲೋ ಒಂದು ಕಡೆ ಸ್ಲೋ ಆಗಿ ನಿಮ್ಮ ಸ್ಪೀಡಿಗೆ ಬರಲ್ವ, ಅದೇ ಸಿನಿಮಾ. ಸಿನಿಮಾದಲ್ಲಿ ಸ್ಪೀಡು ಕತೆಗೆ ಸಂಬಂಧಪಟ್ಟಂಗೆ ಇರಬೇಕು. ರೀಲ್ ಮಾಡ್ತಾ ಇದ್ದಾರಂತ ನಾನು ಸಿನಿಮಾ ರೀಲ್ ಥರ ಮಾಡೋಕ್ಕೆ ಹೋದರೆ ಅಷ್ಟೇ 30 ಸೆಕೆಂಡ್ಸಲ್ಲಿ ಹೊರಟೋಗುತ್ತೆ ನಮಗೆ. ಭಾವನೆಗಳನ್ನೋದೇನಿದೆ, ನಾನು ಅದನ್ನು ಫೌಂಡೇಶನ್ ಹಾಕಿ ನಿಮ್ಗೆ ಹೇಳಬೇಕು. ಪಾತ್ರಗಳೇನಿದೆ ಅದಕ್ಕೂ ಫೌಂಡೇಶನ್ ಹಾಕಿ ನಿಮ್ಗೆ ಹೇಳಬೇಕು. ಅಂದರೆ ಸಿನಿಮಾ ಬಂದುಬಿಟ್ಟು ಒಂದು ಎಲಾಬೊರೇಟೆಡ್ ವರ್ಷನ್ ಆಫ್ ಸ್ಟೋರಿ ಟೆಲ್ಲಿಂಗ್ ಸರ್. ಇದಕ್ಕಿಂತ ಎಲಾಬೊರೇಟೆಡ್ ವರ್ಷನ್ ಬಂದಿರೋದು ನಿಮ್ಮ ಸೀರೀಸಲ್ಲಿ 8 ಎಪಿಸೋಡು 10 ಎಪಿಸೋಡು. ಆ 10 ಎಪಿಸೋಡನ್ನ ನೀವು ಯಾವತ್ತೊಂದು ಸಹ ಒಳ್ಳೆ ಮೂಡಲ್ಲಿ ಇರಬೇಕಾದ್ರೆ ಒಂದು ಸ್ಟ್ರೆಚಲ್ಲಿ ಕೂತ್ಕೊಂಡು ನೋಡಲ್ವ ನೀವು? ನೋಡಿದ್ದೀವೋ ನೋಡಿಲ್ಲ ನಾವೆಲ್ಲರೂ. ತುಂಬ ಇಷ್ಟ ಆಗ್ಬಿಟ್ರೆ ಈಗ ನಾವು ಅಲ್ಲಿ ಹೋಗಿ ಇದು ಏನು ಅಂದರೆ ಒಂದೊಂದು ಎಪಿಸೋಡು ಅಟ್ಲೀಸ್ಟ್ 45 ಮಿನಿಟ್ಸ್ ಟು 1 hour ತೊಗೊಳ್ಳಿ ನೀವು, ಎನಿಥಿಂಗ್ ಇನ್ ಬಿಟ್ವೀನ್. ಕರೆಕ್ಟ್ ಸರ್? ಒಂದೇ ದಿನದಲ್ಲಿ ನೀವು 8 ಎಪಿಸೋಡು 10 ಎಪಿಸೋಡ್ ನೋಡಿದ್ದೀರಾ. ಈಚ್ ಒನ್ ಇಸ್ ಅರೌಂಡ್ 50 ಮಿನಿಟ್ಸ್ ಅಂತ ಆ್ಯಾವ್ರೇಜ್ ತೊಗೊಂಡ್ರೆ ನೀವು ಎಷ್ಟು ನೋಡಿದ್ರಿ ನೀವು ಅವತ್ತು? ನಾವಿವಾಗ ಯಾಕೆ ಆ ಮೂಮೆಂಟಲ್ಲಿ ನೀವು ರೀಲಿಗೆ ಹೋಗಿರಲ್ಲ? ಬಿಕಾಸ್ ಅದು ಇಟ್ ಹುಕ್ಸ್ ಯು ಆನ್, ರೈಟ್? ಇಟ್ ಇಸ್ 2 ಡಿಫ್ರೆಂಟ್ ಥಿಂಗ್ಸ್ ಸರ್. ಈಗ ನಾವು ಒಂದು ಜಡ್ಜ್ಮೆಂಟಲ್ಲಿ ಕೂತ್ಕೊಂಡು ರೀಲ್ ಇವತ್ತು ರೀಲಿನ ಯುಗ ಅಂತ ಅಂದಿದ್ದ ದಿನವೇ ನೀವು ಆ್ಯಕ್ಚುಲಿ ಸೋತು ಆಯಿತು ಸತ್ತು ಆಯಿತು ಬರ್ಕೊಳ್ಳಿ. ಅದು ಅಲ್ಲಿ ಪರದೆ ಮೇಲೆ ನೀವೊಂದು ಕತೆ ಅಂತ ಬಂದಾಗ ಇವಾಗ ಅದೇ ಸ್ಪೀಡಲ್ಲಿ ನೀವು ನಾವಲ್ ಬರೀತೀರಾ? ಇವತ್ತು ಸ್ಪೀಡಿನ ಯುಗ ಅಂದ್ಬಿಟ್ಟು 2 ಪೇಜಲ್ಲಿ ಬರೀತೀರಾ ನಾವಲ್ಲು? ಸರ್ ನಿಮ್ಮ ನಾವಲ್ಲಿಗೆ ಹೇಳೋಕ್ಕೆ ಆಗಲ್ಲ. ಅದು 600 ಪೇಜ್ ಇರ್ಬೋದು, 50 ಪೇಜ್ ಇರ್ಬೋದು, 150 ಪೇಜ್ ಇರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಯು ಟ್ರೈನ್ ಟು ಸೇ. ಸೀರಿಯಸ್ ಬುಕ್ ಇಸ್ ಸೀರಿಯಸ್ ಬುಕ್ ಸರ್. ಅದಕ್ಕೆ ಸೀರಿಯಸ್ ಇಲ್ಲದೇ ಇರೋ ಬುಕ್ಕು ಕಾಮಿಕ್ ಬುಕ್ಕು ಇಷ್ಟೇ ದಪ್ಪ ಇರುತ್ತೆ. ಸಿನಿಮಾ ಇಷ್ಟು ದೊಡ್ಡದು, ನಿಮ್ಮ ರೀಲು ಇಷ್ಟು. ಅದಕ್ಕೂ ಕಂಪ್ಯಾರಿಸನ್ನೇ ಬೇಡ. ರೀಲು ಎಲ್ಲರೂ ಮಿಸ್ಟೇಕ್ ಮಾಡ್ಕೊತಾ ಇರೋದು. ಇವತ್ತು ಸ್ಪೀಡ್ ಇರಬೇಕು, ರೀಲ್ ಇರಬೇಕು, ರೀಲಿನ ಯುಗ. ಅಲ್ಲೇ ಎಲ್ಲರದು ಸಿನಿಮಾ ಸೋಲ್ತಾ ಇರೋದು. ನಿಮ್ಮ ಸಿನಿಮಾ ಕತೆ ಏನು? ಆ ಕತೆಗೆ ಯಾವ ಸ್ಪೀಡ್ ಬೇಕು? ಅವಶ್ಯಕತೆ ಏನು, ಅನಾವಶ್ಯಕತೆ ಏನು? ಅದ್ರ ಮೇಲೆ ನಿಮ್ಮ ಕತೆ ಮುಗಿದೋಯ್ತು. ಸುದೀಪ್ ಸರ್, ಮಾರ್ಕ್ ಸಿನಿಮಾದಲ್ಲಿ ಸಾಕಷ್ಟು ಜನ ಪರಭಾಷಾ ಕಲಾವಿದರಿಗೆ ಅವಕಾಶ ಕೊಡಲಾಗಿದೆ. ಅವರಲ್ಲೆಲ್ಲ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಕಲಾವಿದರು. ಸೊ ನಿಮ್ಮ ಪ್ರೀವಿಯಸ್ ಸಿನಿಮಾಗಳು ತೊಗೊಂಡಾಗ ಸಾಕಷ್ಟು ಜನ ಟೆಕ್ನಿಷಿಯನ್ಸು ಕಲಾವಿದರು ಹೊಸದಾಗಿ ಇಂಟ್ರಡ್ಯೂಸ್ ಆಗಿರ್ತಾರೆ ನಿಮ್ಮ ಒಂದು ಕ್ಯಾನ್ವಾಸ್ಗೆ. ಸೊ ಈ ಸರಿ ಕೂಡ ಮಲಯಾಳಂನ ಟಾಮ್ ಚಾಕೋ ಅವರಿದ್ದಾರೆ. ನಮ್ಮ ಕನ್ನಡದ ಹುಡುಗ ನವೀನ್ ಚಂದ್ರ, ಬಳ್ಳಾರಿ ಹುಡುಗ, ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ತೆಲುಗಿನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಅವರು ನಿಮ್ಮ ಸಿನಿಮಾ ಮೂಲಕ ಲಾಂಚ್ ಆಗಿದ್ದಾರೆ ಇಲ್ಲಿ. ಡ್ರ್ಯಾಗನ್ ಮಂಜು, ದುನಿಯಾ ವಿಜಯ್ ಅವರು ಇಂಟ್ರಡ್ಯೂಸ್ ಮಾಡಿದಂಥ ಹುಡುಗ. ಇತ್ತೀಚೆಗೆ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರು. ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬ ವಿಕ್ರಾಂತ್ ಮಾಡ್ತಾಯಿದ್ದಾರೆ. ತಮಿಳು ನಮ್ಮ ದಳಪತಿ ವಿಜಯ್ ಅವರ ಕಸಿನ್ ಅವರಿದ್ದಾರೆ. ನಮ್ಮಲ್ಲೇ ಪ್ರತಾಪ್ ಅವರು, ಇವರು ರೋಶ್ನಿ, ಅರ್ಚನಾ, ನಮ್ಮ ದೇಶಪಾಂಡೆ, ತುಂಬ ಜನ ಕ್ಯಾರೆಕ್ಟರ್ ಆರ್ಟ್ಸ್ ತುಂಬ ಇದೆ. ಮಿನ್ನಲ್ ಮುರಳಿ ಅವ್ರದ್ದು ವಿಲನ್ ಏನವ್ರ ಹೆಸರು ಸೋಮಸುಂದರ್, ಗುರು ಸೋಮಸುಂದರ್, ವೆರಿ ಗುಡ್ ಆ್ಯಕ್ಟರ್ ಅವರಿದ್ದಾರೆ. ತುಂಬ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ, ತುಂಬಾ. ಈ ಟಾಮ್ ಚಾಕೋ ಅವ್ರ ಬಗ್ಗೆ, ನವೀನ್ ಅವ್ರ ಬಗ್ಗೆ ಒಂದೊಂದು 2 ಮಾತು ಹೇಳೋದಾದ್ರೆ ನಾನೇನು ಹೇಳಿ ಸರ್, ಅವ್ರು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಇಬ್ಬರು. ಚಾಕೋ ಅಂತೂ ಎವ್ರಿಬಡಿ ನೋಸ್ ವಾಟ್ ಅ ಟ್ಯಾಲೆಂಟೆಡ್ ಆ್ಯಕ್ಟರ್ ಈಸ್. ಈ ಸಿನಿಮಾದಲ್ಲೂ ಬರೋದು ತುಂಬಾ ಅಂದರೆ ಅವ್ರದ್ದು ಲಿಮಿಟೆಡ್. ಅವರಿಗೆ ಕನ್ನಡ ಫಸ್ಟ್ ಟೈಮ್ ಮಾಡ್ತಾರೆ, ಕನ್ನಡ ಬರ್ತಾಯಿಲ್ಲ ಅಂತಂದರು. ಬಟ್ ತುಂಬ ಚೆನ್ನಾಗಿ ಪಿಕಪ್ ಮಾಡಿಕೊಂಡ್ರು. ಅದು ಎಕ್ಸ್ಪ್ರೆಷನ್ಸ್ ಬಿಡದೆ ಒಂದು ಸ್ಟೂಡೆಂಟ್ ಥರ ಯಪ್ಪ ಸೆಟ್ಟಲ್ಲಿ ಕೇಳ್ತಾನೆ ಇರ್ತಾರೆ. ಅದು ಹೆಂಗೆ, ಇದು ಹೆಂಗೆ, ಇದು ನೀವು ಹಿಂಗೆ ಹೇಳ್ತೀರಾ, ಮಾಡಿ ತೋರಿಸಿ ಹಾಗೆ. ಈ ಕಡೆ ಅವನು ನಮ್ಮ ನವೀನ್ ಅವರು ಐ ಥಿಂಕ್ ವೆರಿ ಅಗ್ರೆಸಿವ್ ಆ್ಯಕ್ಟರ್. ಐ ಫೀಲ್ ಹಿ ಹಸ್ ಗಾಟ್ ಅ ಲಾಟ್ ಮೋರ್ ಟ್ಯಾಲೆಂಟ್ ಇನ್ ಹಿಮ್. ಆ್ಯಂಡ್ ಈ ಸಿನಿಮಾದಲ್ಲಂತೂ ನನಗೆ ಒಬ್ಬ ವಿಲನ್ ನನ್ನ ಸಿನಿಮಾದಲ್ಲಿ ಐ ಥಿಂಕ್ ಮಾಣಿಕ್ಯ ಆದಮೇಲೆ ಒಂದು ಸ್ಟ್ರಾಂಗ್ ವಿಲನ್ ಅಂತ ಬಂದಿರೋದಿದೆ ಸಿನಿಮಾದಲ್ಲಿ. ಮಾಣಿಕ್ಯದಲ್ಲಿ ರವಿಶಂಕರ್ಗೆ ಬಂದಿತ್ತು ಆ ಕ್ಯಾರೆಕ್ಟರ್. ಹೀ ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್ ಅಗೇನ್. ಆ್ಯಂಡ್ ರವಿನ ಇಟ್ಕೊಂಡಾಗ ನಮಗೆ ಯಾವ ಥರ ಪಾತ್ರ ಬರೆಯೋಕ್ಕೂ ಹೆಸಿಟೇಟ್ ಆಗ್ತಾಯಿರಲಿಲ್ಲ. ಹೀ ಸೋ ಟ್ಯಾಲೆಂಟೆಡ್. ನನಗೆ ಆ ಪಾತ್ರ ಬಿಟ್ಟರೆ ನನಗೆ ಇಲ್ಲೇ ಕಾಣಿಸಿದ್ದು ಏನೊಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂದರೆ ಒಂದು, ಬಿಕಾಸ್ ಸ್ಟ್ರಾಂಗ್ಲಿ ನನಗೆ ತುಂಬ ಇಷ್ಟ ಸರ್. ವಿಲನ್ಸ್ ತುಂಬ ಚೆನ್ನಾಗಿರ್ಬೇಕು ಸಿನಿಮಾದಲ್ಲಿ, ತುಂಬ ಒಳ್ಳೆ ಸೀನ್ಸ್ ಇರಬೇಕು ಅವರಿಗೆ. ಆವಾಗಲೇ ನಿಮ್ಮ ಕ್ಲೈಮ್ಯಾಕ್ಸಿಗೆ ಒಂದು ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸಲ್ಲಿ ಸಿನಿಮಾ ಎಷ್ಟೇ ಚೆನ್ನಾಗಿರಲಿ, ಅದ್ಭುತ, ಸ್ಟ್ರಾಂಗ್ ವಿಲನ್ ಇಲ್ಲ ಆ ಪಿಕ್ಚರಲ್ಲಿ. ಆ್ಯಂಟಾಗನಿಸ್ಟ್ ಅಂತ ತುಂಬ ಜನ ಇದ್ದಾರೆ, ಸಿಚುವೇಶನ್ಸ್ ವಿಲನ್ ಇದೆ.
ವಿಲನ್ ಅಂತ ಒಬ್ಬ ಇಲ್ಲ ಇದರಲ್ಲಿ. ಓಪನಿಂಗ್ ಸೀನೇ ಅವ್ರದ್ದೇ ಇರೋದು, ಭಯಾನಕವಾಗಿ ಎಸ್ಟಾಬ್ಲಿಷ್ಡ್ ಆಗ್ತಾರೆ. ಆ್ಯಂಡ್ ತುಂಬಾ ಅದ್ಭುತವಾಗಿ ಮಾಡ್ಯಾರ, ತುಂಬಾ ಅದ್ಭುತವಾಗಿ ಮಾಡ್ಯಾರ. ಸರ್, ನೀವು ಪ್ರತಿ ಸಿನಿಮಾದಲ್ಲೂ ಹೀರೋಯಿನ್ಸ್ ಇರ್ತಾಯಿದ್ರು. ಕಳೆದ ಸಿನಿಮಾದಿಂದ ಹೀರೋಯಿನ್ಸ್ ಸರ್ ಇರಿ, ನಾನೇ ಲೆಕ್ಕ ಕೊಡ್ತೀನಿ. ವಿಕ್ರಾಂತ್ ರೋಣದಿಂದ ಅಲ್ಲಿಂದ ಅದರಿಂದ ಯಾವುದು ಪೈಲ್ವಾನ್, ಕೋಟಿಗೊಬ್ಬತ್ರಿ ಇತ್ತು. ಕೋಟಿಗೊಬ್ಬತ್ರಿ ಆದಮೇಲೆ ಪೈಲ್ವಾನ್ ವಿಕ್ರಾಂತ್ ರೋಣನೇ ಮಾಡಿದ್ದ ನಾವು. ಪೈಲ್ವಾನ್, ಕೋಟಿಗೊಬ್ಬತ್ರಿ, ವಿಕ್ರಾಂತ್ ರೋಣದಲ್ಲಿ ಮಿಲಾನ ಇದ್ದರು ಸ್ವಲ್ಪ, ಆಮೇಲೆ ಮ್ಯಾಕ್ಸಲ್ಲಿಲ್ಲ, ಇದರಲ್ಲಿಲ್ಲ. ಅಲ್ಲ, ಈ ಫ್ಯಾನ್ಸು ನಮಗೆಲ್ಲ ಸ್ವಲ್ಪ ಬೇಸರ ಆಗುತ್ತಲ್ಲ. ನೀವು ಯಾವತ್ತೂ ಬೇಸರ ಮಾಡಿ ಅಲ್ಲ, ನಿಮಗೆ ಯಾರೋ ಒಬ್ಬರು ಲೈಫಲ್ಲಿ ಯಾರೂ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ, ಅವರು ಇಲ್ಲ, ನೀವು ಬೇಜಾರಾಗಬೇಕು. ನನಗಿರಲ್ಲ ಅಂದರೆ ನೀವ್ಯಾಕೆ ಬೇಜಾರಾಗ್ತಾ ಇದ್ದೀರಾ? ನಾವು ಸುದೀಪ್ ಸರ್ನ ಆ ಥರ ಯಾವತ್ತೂ ನೋಡಿಲ್ವಲ್ಲ. ದಟ್ ಈಸ್ ಈ ಸಿನಿಮಾಗಳಲ್ಲಿ ಫೋರ್ಸ್ ನನಗೆ ಸರ್, ಐ ಪರ್ಸ್ನಲಿ ಹ್ಯಾವ್ ಅ ಥಿಂಗ್ ಸರ್ ದಟ್ ಹೀರೋಯಿನ್ಸ್ ಅಂತ ಅಂದ ತಕ್ಷಣ ಇಟ್ಸ್ ನಾಟ್ ಅ ನೆಗ್ಲಿಜಿಬಲ್ ಪೊಸಿಷನಿಂಗ್ ಸರ್. ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸಸ್. ಸೋ ಮೆನಿ ಟೈಮ್ಸ್ ನಮ್ಗಳನ್ನ ಅಷ್ಟು ಪರದೆ ಮೇಲೆ ಚೆನ್ನಾಗಿ ಕಾಣಿಸೋಕ್ಕೆ ಕಾರಣ ಅವರೇ ಆಗಿರ್ತಾರೆ. ಕರೆಕ್ಟ್, ಅವ್ರದ್ದು ವಾಟ್ ಎವರ್ ಇಟ್ ಇಸ್, ದೇರ್ ಪ್ರೆಸೆನ್ಸ್ ಆಲ್ಸೋ ಮೇಕ್ಸ್ ಅಸ್ ಲುಕ್ ಈವನ್ ಮೋರ್ ಗುಡ್. ಅವ್ರಿಗೆ ಒಂದು ಅರ್ಥ ಇರಬೇಕು ಸಿನಿಮಾದಲ್ಲಿ ಇರೋದ್ರಲ್ಲಿ, ಬರೀ ಒಂದು ಸಾಂಗಿಗೆ ಬೇಕು. ನಾನು ಆ ಥರ ಮಾಡಿಲ್ಲ ಸರ್ ಇವತ್ತವರೆಗೂ. ನನಗೆ ಅಟ್ಲೀಸ್ಟ್ ಹಳೇ ಸಿನಿಮಾಗಳು ಗೊತ್ತಿಲ್ಲ. ಇತ್ತೀಚೆಗೆ ನಾನು ಮಾಡಿರೋದ್ರಲ್ಲಿ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇದ್ದಾರೆ, ಒಂದು ಲೀಡ್ ಆ್ಯಕ್ಟ್ರೆಸ್ ಇದ್ದಾರೆ ಅಂದರೆ ಅವರಿಗೇನೋ ಇರಬೇಕು ರೋಲು, ಆ ಥರ ಇರಬೇಕು. ಈಕ್ವಿಟಿ ಇರಬೇಕು ಸರ್, ನಾಟ್ ಈಕ್ವಾಲಿಟಿ ಬಗ್ಗೆ ಮಾತಾಡೋ, ಈಕ್ವಿಟಿ ಇರಬೇಕು, ಒಂದೇ ಆ ಥರ ಇರಬೇಕು. ನಮ್ಮ ಈ ಸಿನಿಮಾದಲ್ಲಿ ಎರಡರಲ್ಲೂ ಆ ಥರ ಬಂದಿದ್ದರೆ ಫೋರ್ಸ್ಡ್ ಅನಿಸಿರೋದು. ಈಗ ಒಂದು ಸಿನಿಮಾ ಮುಂದೆ ಮಾಡ್ತಾಯಿದ್ದೀನಿ, ಐ ಆಮ್ ಡೂಯಿಂಗ್ ಒನ್ ಗುಡ್ ಫಿಲ್ಮ್. ಐ ಹೋಪ್ ಎವ್ರಿಥಿಂಗ್ ವರ್ಕ್ಸ್ ಔಟ್ ವೆಲ್. ಇಟ್ಸ್ ಎ ಗುಡ್ ರಾಮ್ ಕಾಮ್ ಐ ಆಮ್ ಡೂಯಿಂಗ್ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಇಟ್ ವಿಲ್ ವರ್ಕ್. ಈ ಸಿನಿಮಾದಲ್ಲಿ ಅವಶ್ಯಕತೆ ಇರಲಿಲ್ಲ ಸರ್. ಬಂದಿದ್ದರೂ ಐ ಥಿಂಕ್ ನನಗೆ ಬೇಜಾರಾಗಿರೋದೇನೋ. ಈಗ ನಮ್ಮ ಸಿನಿಮಾ ಅಂತ ತಕ್ಷಣ ಯಾರನ್ನಾರು ಕರೆದಾಗ ನಮಗೆ ಗೊತ್ತಿರೋರು ಎಷ್ಟೋ ಜನ ಇದ್ದಾರೆ, ಅವ್ರು ಬಂದಿರೋರು ಮಾಡ್ತೀವಿ ಅಂತ, ಅವ್ರಿಗೆ ಇಷ್ಟಪಟ್ಟು ಬಂದಿರೋದು. ಬಟ್ ನ್ಯಾಯ ಕೊಡೋಕ್ಕೆ ನಮ್ಮ ಕೈಲಿ ಆಗ್ತಾಯಿತ್ತಾ? ಕೊಡೋಕ್ಕಾಗಿಲ್ಲ ಅಂದಾಗ ನಾವು ಅವ್ರನ್ನ ಗೌರವಿಸ್ಬೇಕಲ್ಲ. ಬಲವಂತವಾಗಿ ಆ ಕ್ಯಾರೆಕ್ಟರ್ನ ತುರ್ಕೋ ನನಗೆ ಅವರು ಸಿನಿಮಾ ನೋಡಿದಾಗ ಅವ್ರ ಮನೆಯವರೊಟ್ಟಿಗೆ ಕೂತ್ಕೊಂಡು ಖುಷಿ ಪಡಬೇಕಲ್ಲ. ಇದು ಫೋರ್ಸ್ಡ್ ಅನಿಸಿರೋದು ಈ ಸಿನಿಮಾ ಮತ್ತು ಮ್ಯಾಕ್ಸಲ್ಲಿ ಬೇಡ ಅನ್ನಿಸ್ತು. ಆ್ಯಂಡ್ ನೀವು ಹೇಳ್ದಾಗೆ ಸ್ಪೀಡ್ ಅಂತ ಬಂದಾಗ ಅನಾವಶ್ಯಕ ರೋಡ್ ಹಂಪ್ಗಳು ಯಾಕೆ? ರೋಡ್ ಹಂಪ್ ಅಂದರೆ ಹೀರೋಯಿನ್ ಅಲ್ಲ, ಈ ಸಡನ್ನಾಗಿ ಒಂದು ಲವ್ ಟ್ರ್ಯಾಕು, ಸಡನ್ನಾಗಿ ಒಂದು ಸಾಂಗು ಸಿನಿಮಾನ ಸ್ಲೋ ಮಾಡುತ್ತಿದ್ದು. ಅಂದರೆ ಈ ಥರ ಸಿನಿಮಾ ಅಟ್ಲೀಸ್ಟ್ ಕರೆಕ್ಟ್, ಅದು ಬೇಡ ಅಂತ ಅಷ್ಟೆ. ನಾವು ಎಲ್ಲರೂ ಅಬ್ಸರ್ವ್ ಮಾಡ್ದಂಗೆ ಸುದೀಪ್ ಸರ್ಗೆ 2 ಕೈ 2 ಕಾಲು ಅಷ್ಟೇ ಇರೋದು. ವೇರ್ ಡಿಡ್ ಯು ಗೆಟ್ ದಟ್ ಎನರ್ಜಿ ಸರ್? ಇಷ್ಟು ಫಾಸ್ಟಾಗಿ ಕ್ವಿಕ್ಕಾಗಿ ಈ ಸಿನಿಮಾನ ಮುಗಿಸಿದ್ರಲ್ಲ ನೀವು. 166 ಕಾಲ್ ಶೀಟ್ಸ್ ಇಫ್ ಐ ಆಮ್ ನಾಟ್ ರಾಂಗ್. ಎಸ್ ಸರ್. ನೋ ಸರ್, ಐ ಥಿಂಕ್ ಎನರ್ಜಿ ಇಸ್ ಹಿಯರ್. 4 months 7 days ಅಷ್ಟೇ ಅನಿಸುತ್ತೆ. ಎನರ್ಜಿ ಇಸ್ ದೇರ್. ಯು ಶುಡ್ ಅಲ್ಲಿಂದ ಅದ್ರ ಬಗ್ಗೆ ಎನರ್ಜಿ ಅಲ್ಲಿದೆ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಅಲ್ಲಿಂದ ಹೋಗ್ತಾ ಇರಬೇಕು. ಎನರ್ಜಿ ಅಲ್ಲಿರೋದು ಮಾಡಬೇಕಷ್ಟೇ. ರೆಸ್ಟಿಂಗ್ ಟೈಮ್ ಅಂತ ಒಂದು ಬರುತ್ತೆ ಸಿನಿಮಾದಿಂದ ಸಿನಿಮಾ ಮಧ್ಯದಲ್ಲಿ. ಅವಾಗ ಏನು ಮಾಡಿದ್ರು ನೀವು ಸುಮ್ಮನೆ ಕೂತಿರ್ಬೇಕು. ಅವಾಗ ಆರಾಮಾಗಿ ರೆಸ್ಟ್ ಮಾಡಿ. ಅಲ್ಲ, ಸಿನಿಮಾ ಮಾಡೋ ಟೈಮಲ್ಲಿ ಒಂದು ರೆಸ್ಟಿನ ಅವಶ್ಯಕತೆ ಇರುತ್ತೆ. ಅದು ಎಷ್ಟು ಬೇಕೋ ಅಷ್ಟು ಮಾಡಿ, ಅದನ್ನೇ ಹೈಲೈಟ್ ಮಾಡಿಕೊಂಡು. ಈಗ ಸಿನಿಮಾ ಚಿತ್ರರಂಗ ಸಫರ್ ಆಗ್ತದೆ. ಇಲ್ಲಿ ನಾವು ಬೇಗ ಮಾಡ್ದಂಗೂ ನಿರ್ಮಾಪಕರಿಗೆ ಒಳ್ಳೆಯದಾಗುತ್ತೆ. ಅಂದ್ಕೊಂಡಿರೋ ದಿನಕ್ಕೆ ಬಂದರೆ ಅವರಿಗೆ ಬಡ್ಡಿ ಉಳಿಯುತ್ತೆ ಅಂದಾಗ ಒಂದು ರೀತಿಯಲ್ಲಿ ಸಿನಿಮಾನ ಇಂಪ್ರೂವ್ ಮಾಡೋದಾಗಲಿ, ಸಿನಿಮಾ ಚಿತ್ರರಂಗಕ್ಕೆ ಒಂದು ಹೆಲ್ಪ್ ಆಗೋದಾಗಲಿ, ಇದು ಒನ್ ಆಫ್ ದಿ ಸ್ಟೆಪ್ ಸರ್. ಇದನ್ನು ನಾವು ಮಾಡಿದ್ದೀವಿ. ನಮ್ಮ ಸಿನಿಮಾ ಬಾಯಿಂದಾನೇ ನಮ್ಮ ನಿರ್ಮಾಪಕರ ಬಾಯಿಂದಾನೇ ಬಂದಿದೆ ಅನ್ನೋದು. ಎಷ್ಟೋ ಕೋಟಿ ನಮಗೆ ಬಡ್ಡಿಯಲ್ಲಿ ಉಳಿತವೆ ಸರ್ ಅಂತ ಅಂದರು. ಕೇಳೋಕ್ಕೆ ಚೆನ್ನಾಗಿದೆ ಅಲ್ಲ ಅದು. ಈಗ ನೋಡಿ, ನಾವು ಜುಲೈ 7th ಸ್ಟಾರ್ಟ್ ಮಾಡಿದ್ದು, 25th ಅಂದರೆ ವಿತಿನ್ 6 months ಇಷ್ಟು ದೊಡ್ಡ ಸಿನಿಮಾ ಎಲ್ಲ ಮುಗಿಸಿ ಮಾಡಿದ್ದೀವಿ. ಅಂದರೆ ಮೊದಲನೇ ಒಳ್ಳೆ ಡಿಸಿಷನ್ ಈ ಸಿನಿಮಾದಲ್ಲಿ ನಾವು ಮಾಡಿದ್ದೇನೆಂದರೆ, ಒಂದು ನಮ್ಮ ಟೀಮಿನ ಆಯ್ಕೆ. ಐ ಥಿಂಕ್ ವಿ ಆಲ್ ವೆಂಟ್ ರೈಟ್ ದೇರ್. ಪ್ರತಿಯೊಬ್ಬರು ಒಂದೇ ಉದ್ದೇಶದಲ್ಲಿ ಮಲಗೋದು, ಎದ್ದೇಳೋದು, ಒಂದೇ ಭಾಷೆ ಮಾತಾಡೋದು, ಒಂದೇ ಸಿನಿಮಾ. ಯಾರೂ ಕೊರಗ್ತಾ ಇಲ್ಲ, ಯಾರೂ ಹಿಂದೆ ಮಾತಾಡ್ತಾ ಇಲ್ಲ. ಸೊ ಎಷ್ಟು ಅದ್ಭುತವಾಗಿರುತ್ತೆ ಆ ಥರ ಸೆಟ್ಗಳು ಹೇಳಿ. ಬಹುಶಃ ಮಾರ್ಕ್ ಸಿನಿಮಾದ ನಂತರ ಸುದೀಪ್ ಸರ್ ಜೊತೆ ಸಿನಿಮಾ ಮಾಡೋಕ್ಕೆ ಮುಂದೆ ಬರ್ತಕ್ಕಂಥ ನಿರ್ಮಾಪಕರಿಗೆ ಅದೇ ತಲೆಯಲ್ಲಿರುತ್ತಾ ಅಂತ. ಅದೇ ತಲೆಯಲ್ಲಿ ಇಟ್ಕೊಂಬರೋರಿಗೆ ನಾನು ಮಾಡಲ್ಲ ಸರ್. ಫಟಾಫಟ್ ಅಂತ ಅದೇ ತಲೆಯಲ್ಲಿ ಇಟ್ಕೊಂಬರೋರಿಗೆ ನಾನು ಮಾಡಲ್ಲ ಸರ್. ನಾನು ಆ ಥರ ಬಿಸ್ನೆಸ್ ನಾನು ಮಾಡಲ್ಲ. ನಾನು ಹೇಳೋದು ಉದ್ದೇಶ ಇರಬೇಕು. ಒಂದು ಒಳ್ಳೆ ಸಿನಿಮಾ, ಯಾಕಂದರೆ ಎಲ್ಲ ಸತಿನೂ ಮಾರ್ಕೆ ಆಗುತ್ತೆ ಅಂತ ಹೆಂಗೆ ಹೇಳ್ತೀರಾ ನೀವು? ಈಗ ಹೋಗ್ತಾ ನಾನು ಹೇಳೋದು, ಯಾರೋ ಒಬ್ಬ ಕಲಾವಿದನಿಗೆ ಏನೋ ಏಟಾಯಿತು, ಅವ್ರು 2 ವಾರ ನಡೆಯೋಕ್ಕಾಗಲ್ಲ, ಬೇಡ. ನಮಗೆ ಕಮ್ಮಿ ಕಾಲಿಗೆ ಏಟಾಯ್ತು, ಇನ್ನೊಂದೇನು ಮೊನ್ನೆ ಕುಂಟ್ತಾ ಇದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವತ್ತು ಹಿಂದಿನ ದಿನ ಕಾಲಿಗೊಂದು ಚಿಕ್ಕದು ಆಕ್ಸಿಡೆಂಟ್ ಆಗುತ್ತೆ ಅಂತ. ಕರೆಕ್ಟಾ? ಇವಾಗ ಆ ಥರ ಆದರೆ ನನಗೆ 1 ವಾರ ಫೈಟ್ ಇಲ್ಲ. ಅವಾಗೇನು ಮಾಡ್ತೀರಿ? ಅವತ್ತು ಯಾರೋ ಒಬ್ರು ಬಂದು, ಇಲ್ಲ ನೀವು ಹೇಳಿಬಿಟ್ಟಿದ್ರಿ ಹಾಗಾಗಲ್ಲ ಸರ್. ಉದ್ದೇಶ, ನಿಮ್ಮ ಉದ್ದೇಶನ ನೆಟ್ಟಿಗಿರಲಿ, ನಮ್ಮ ಉದ್ದೇಶನ ನೆಟ್ಟಿಗಿರಲಿ, ಪ್ರಯತ್ನ ಒಂದೇ ಒಬ್ಬ ಮನುಷ್ಯನ ಕೈಯಲ್ಲಿ ಮಾಡೋಕ್ಕಾಗೋದು ಲಕ್ಷ್ಮಿ ಅವರೇ.
ಇನ್ನು ಮಿಕ್ಕಿದ್ದು ನಾವು ಯಾರೂ ದೇವರಲ್ಲ. ಬಟ್ ಒಂದಂತೂ ಸತ್ಯ, ನಿಮ್ಮ ಉದ್ದೇಶ ಕರೆಕ್ಟಾಗಿದ್ದು ನೀವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾಗ ಎಲ್ಲೋ ಒಂದು ಪ್ರಕೃತಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಅದನ್ನು ನಂಬಬೇಕು. ಕರೆಕ್ಟ್, ಹೋಗ್ತಾ ಇರಬೇಕು. ಬಟ್ ಒಂದು ಉದಾಹರಣೆ ಆಗುತ್ತೆ ಸರ್ ಇದು. ಇದರಿಂದ ನಾನು ಹೇಳಿದ್ದು ಒಂದು ಉದಾಹರಣೆ ಆಗುತ್ತೆ. ಏನಂದರೆ ಈ ಥರನೂ ಮಾಡ್ಬೋದು. ಪ್ಲ್ಯಾನಿಂಗ್ ಮಾಡಿ, ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿ, ಹೋಮ್ವರ್ಕ್ ಮಾಡಿ, ಯಾವ್ಯಾವ ಥರ. ಇನ್ನೊಂದು ಬರೀ ನಿರ್ಮಾಣದಲ್ಲಿ ಒಂದು ಸರ್, ಈಗ ನಾನು ನಮ್ಮ ಸ್ನೇಹಿತರು ಕೆಲವರು ನಿರ್ಮಾಪಕರು ಬಂದಿದ್ರು, ಮಾತಾಡ್ತಾ ಇದ್ದೆ. ಸರ್, ಪ್ರೊಡ್ಯೂಸರ್ಸ್ ಅಷ್ಟೇ ಫಾಸ್ಟಾಗಿರಬೇಕು. ಇಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಇನ್ನು 20 ದಿನ ಆದಮೇಲೆ ಮಾಡೋ ಸೆಟ್ಗಳು ಈಗಲೇ ರೆಡಿ ಮಾಡ್ತಾ ಇರಬೇಕು. ಇಲ್ಲ 10 ದಿನ ಬಿಟ್ಟು ಮಾಡೋಣ, ಈಗ ದುಡ್ಡು ಬರೋದಿದೆ, ಈ ಥರ ಹೋಗ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಸರ್. ಎಲ್ಲರೂ ಫಾಸ್ಟಾಗಿರ್ಬೇಕು ಸಿನಿಮಾದಲ್ಲಿ. ನೀವು ನಿಮಗೇನು ಕೆಲಸ ವಹಿಸ್ಕೊಂಡಿದ್ರು ಅದನ್ನು ನೀವು ಟೈಮಿಂಗ್ ಮಾಡಿ ಸಾಕು, ಎಲ್ಲದೂ ಸಿಂಕ್ ಆಗಿಬಿಡುತ್ತೆ. ಕರೆಕ್ಟ್. ಇದರಲ್ಲಿ ಮಾರ್ಕ್ಸಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಮಾತ್ರ ಅಲ್ಲ ಸರ್, ಡೈರೆಕ್ಟ್ರು, ಟೆಕ್ನಿಷಿಯನ್ಸು, ಮೋರ್ ದೆನ್ ದಟ್ ಪ್ರೊಡಕ್ಷನ್ ಸತ್ಯಜ್ಯೋತಿ ಅವರು ಅದ್ಭುತ ಸ್ಪೀಡಲ್ಲಿದ್ದರು. ಅವರು ಯಾವತ್ತೂ ಒಂದು ಹಿಂದೇಟಿಲ್ಲ. ಶೂಟಿಂಗ್ ಜೊತೆಗೇ ಶೂಟಿಂಗ್ ಸ್ಪಾಟಲ್ಲೇ ನೀವು ಆನ್ಲೈನ್ ಡಬ್ಬಿಂಗ್ ಕೂಡ ಮಾಡ್ತಿದ್ರಿ ಅಂತ, ಅಲ್ಲೇ ಸ್ಪಾಟಲ್ಲಿ? ಆನ್ಲೈನ್ ಅಲ್ಲ, ವ್ಯಾನ್ಸ್ ಬರ್ತಾಯಿತ್ತು. ಆದಂಗೂ ಯಾವತ್ತು ಹಿಂದಿನ ದಿನದ್ದು ಅದ್ರ ಹಿಂದಿನ ದಿನದ್ದು ಎಲ್ಲ ರೆಡಿಯಾಗಿ ಎಡಿಟರ್ ಕೊಟ್ಟಿದ್ದಾಗ ಅಲ್ಲಲ್ಲಿರೋ ಕಲಾವಿದರಿಗೆ ಎಲ್ಲರಿಗೂ ಹೇಳಿ ನಾವು ಅಲ್ಲಲ್ಲೇ ಮುಗಿಸ್ಬಿಟ್ಟಿದ್ದೀವಿ ಕೆಲವೆಲ್ಲ. ಸೈಮಿಲ್ಟೇನಿಯಸ್ಲಿ CG ನಡೆದಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ರಜನೀಶು. ತುಂಬ ಪ್ಯಾರಲಲ್ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲಾಂದರೆ ಸಾಧ್ಯ ಇಲ್ಲ ಲಕ್ಷ್ಮಿ ಅವರೇ. ಡಬ್ಬಿಂಗ್ ವಿಚಾರದಲ್ಲಿ ಸುದೀಪ್ ಸರ್ ತುಂಬ ಪರ್ಟಿಕ್ಯುಲರ್ ಅಂತ ನಾವು ಕೇಳಿದ್ವಿ. ನೀವು ಅಲ್ಲಿ ವ್ಯಾನಲ್ಲಿ ಮಾಡಿದ್ದು ಓಕೆ ಅನ್ನಿಸ್ತಾ ನಿಮಗೆ? ಇಲ್ಲ, ಇಟ್ಸ್ ಅ ಪ್ರಾಪರ್ ಅಕೌಸ್ಟಿಕ್ ಜಾಗ ಅದು. ಅದು ಯಾವುದೋ ನಾರ್ಮಲ್ ಥರ ಅದು ಅಕೌಸ್ಟಿಕ್ ಇದೆ. ಅದಕ್ಕೆ ಅದ್ರ ಅಕ್ಕಪಕ್ಕದಲ್ಲೂ ಜಾಸ್ತಿ ಸೌಂಡ್ಗಳಿಲ್ಲದೆ ಹಂಗೆ ಇರೋ ಜಾಗದಲ್ಲಿ ಪಾರ್ಕ್ ಮಾಡ್ಕೊಂಡು. ಕನ್ನಡದ ಜೊತೆಗೆ ಈ ಸರಿ ಬೇರೆ ಭಾಷೆಯಲ್ಲೂ ವಾಯ್ಸ್ ಡಬ್ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ. ಪ್ರಯತ್ನ ಪಡ್ತಾ ಇದ್ದೀನಿ. ತಮಿಳು ಆಲ್ಮೋಸ್ಟ್ ಸುಮಾರು ಮುಗಿದೋಗಿದೆ. ತೆಲುಗು ಮಾಡೋಕ್ಕೆ ಹೇಳಿದ್ದಾರೆ. ತೆಲುಗಲ್ಲೂ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಬಂದಿದೆ ನಮ್ಮದು ಡಿಸ್ಟ್ರಿಬ್ಯೂಷನ್ಗೆ, ಅವ್ರಿಗೂ ಬೇಕು ಅಂದ್ಬಿಟ್ಟು. ಸೊ ಹಂಗಾದಲ್ಲಿ ನಾವು ಮಾಡ್ತೀವಿ. ಮೊನ್ನೆ ತಮಿಳಲ್ಲಿ ನಾನು ವಾಯ್ಸ್ ಕೊಟ್ಟು ಟ್ರೈಲರು ತುಂಬ ಕ್ಲಿಕ್ ಆಗಿಬಿಟ್ಟಿದೆ. ಅಲ್ಲಿ ಆ ಧ್ವನಿ ಬೇಕು, ಇದೇ ಥರ ಮಾಡ್ಯುಲೇಷನ್ಸ್ ಒಂದು ಇದೆಯಲ್ಲ ನಂದು. ಅಲ್ಲ, ಸುದೀಪ್ ಸರ್ ವಾಯ್ಸ್ ಅಲ್ಲ ಸರ್, ಇಟ್ ಪರಭಾಷೆಗಳವರಿಗೆ ಹೊಸದಲ್ಲ, ಮಾಡ್ಯುಲೇಷನ್ ಸರ್. ಅವಾಗಿಂದನೂ ಎಲ್ಲರೂ ಕೇಳ್ಕೊಂಬರ್ತಿದ್ದಾರೆ. ಅಲ್ಲ, ಡಬ್ಬಿಂಗ್ ಈಸ್ ನಾಟ್ ಜಸ್ಟ್ ಅಬೌಟ್ ವಾಯ್ಸ್ ಲಕ್ಷ್ಮಿ ಅವರೇ, ಇಟ್ಸ್ ದ ವೇ ಯು ಟಾಕ್. ನಿಮ್ಮದೊಂದು ಮಾತಾಡೋ ಸ್ಟೈಲ್ ಇರುತ್ತೆ ಗೊತ್ತಾ ನಿಮಗೆ, ಅದು ಕ್ಲಿಕ್ ಆಗೋದಲ್ಲಿ. ನೀವು ಇನ್ಫ್ಯಾಕ್ಟ್ ಕನ್ನಡ ತಮಿಳ್ ಟ್ರೈಲರ್ ನೋಡಿ, ತೆಲುಗು ನೋಡಿ. ತೆಲುಗಲ್ಲಿ ಯಾರೋ ಬೇರೆಯವ್ರು ಕೊಟ್ಟಿರೋ ವಾಯ್ಸು ಅಜಗಜಾಂತರ ವ್ಯತ್ಯಾಸ ಇದೆ. ಅಜಗಜಾಂತರ ವ್ಯತ್ಯಾಸ ಅದಂಗೆ ಆಗೋದೇ ಇಲ್ಲ, ತುಂಬ ವ್ಯತ್ಯಾಸ ಇದೆ. ವಿಜಯ್ ಅವರು ತುಂಬ ಡೀಟೇಲ್ಡಿಂಗಾಗಿ ವರ್ಕ್ ಮಾಡ್ತಾರೆ. ಫಸ್ಟು ಮ್ಯಾಕ್ಸ್ ಸಿನಿಮಾ ಮಾಡಿದಾಗ ಸುದೀಪ್ ಅವರು ಸಸ್ಪೆನ್ಷಲ್ಲಿರೋ ಪೊಲೀಸ್ ಆಫೀಸರ್ ಆದ್ರೂ ಪೊಲೀಸ್ ಆಫೀಸರ್ ಯಾರಾದರೂ ಅಷ್ಟು ಗಡ್ಡ ಬಿಡ್ತಾರಾ, ಕೂದಲು ಬಿಡ್ತಾರಾ ಅಂತ ಜನ ಮಾತಾಡ್ಕೊತಿದ್ರು. ಸಿನಿಮಾ ಬಂದ ಮೇಲೆ ಅದಕ್ಕೆ ಯಾರೂ ತುಟಿಕ್ ಅನ್ನಲಿಲ್ಲ. ಅದಕ್ಕೆ ಒಂದು ರೀಸನ್ ಕೊಟ್ಟಿದ್ರು, ಡೀಟೇಲ್ಡಿಂಗ್ ಇತ್ತು ಅದರಲ್ಲಿ. ತುಂಬ ಚಿಕ್ಕ ವಿಚಾರ. ತಾಯಿ ಹೇಳ್ತಾರೆ, ನಾಳೆ ಯಾರು ಕರ್ಕಮ್ಮ ನೋಡಿವನು ಪೊಲೀಸ್ ಥರನೇ ಇದ್ದಾನೆ, ಅದಾದ್ಮೇಲೆ ಶೇವ್ ಮಾಡೋಕ್ಕೆ ಹೋದಾಗ ಬರೋದು ಪಕ್ಕದ ಬರುತ್ತೆ. ಅದೇನಕ್ಕಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ರೆಡಿಯಾಗಿ ಬಂದಿದ್ವಿ ಅಂದ್ಕೊಳ್ಳೋಣ, ನಾಳೆ ಡ್ಯೂಟಿ ಅಂದ್ಬಿಟ್ಟು ಮೀಸೆ ತಿರುಗಿಸಿ ಕೂದಲೆಲ್ಲ ಎಲ್ಲೋ ಮ್ಯಾಕ್ಸ್ ಕ್ಯಾರೆಕ್ಟ್ರ್ ಬಿದ್ದೋಗೋದು. ಆ ಮಸಿ ಬೆಳ್ಕೊಂಡಾಗ, ಕೂದಲು ಬಂದು ಅದು ನಿಂತ್ಕೊಂಡಾಗ ಅವನು ಅವ್ರಿಗಿನ್ನ ರೂಢಿ ಥರ ಕಾಣಿಸ್ಬೇಕು, ರಫಾಗಿ ಕಾಣಿಸ್ಬೇಕು ಅವನು. ಇದು ತುಂಬ ಡಿಸ್ಕಷನ್ ನಡೀತು ನಮ್ಮಲ್ಲಿ. ಆವಾಗ ನಾನದೇ ಇದನ್ನೆಲ್ಲ ಅಂತ ವಿಚಾರ ಬಂದಾಗ ನಾನು ಹೇಳಿದ್ದು ಡೈರೆಕ್ಟ್ರಿಗೆ, ತುಂಬ ಸರ್, ನಮ್ಮ ಜನಕ್ಕೆ ನೀವು ರಾಕೆಟ್ ಸೈನ್ಸ್ ಎಕ್ಸ್ಪ್ಲನೇಷನ್ ಕೊಡಬೇಡಿ, ಸಿಂಪಲ್ ತಾಯಿ ಕೈಯಲ್ಲಿ ಹೇಳಿಸ್ಬಿಡೋಣ. ಯಾರು ಕಳಿಸ್ರಿ, ಅವ್ನು ನೋಡಿ ಆಫೀಸರ್ ಥರನ ಇದಾನು ಸಸ್ಪೆನ್ಷನ್ ಆದಮೇಲೆ, ಸ್ವಲ್ಪ ಯಾರು ಕಳಿಸಪ್ಪ ಹೇರ್ ಕಟ್ಟು ದಾಡಿ ಗಿಡಿ ತೆಗಿಯೋಕ್ಕೆ, ಅಯ್ಯೋ ಬರ್ತೀನವ. ನೆಕ್ಸ್ಟ್ ಅವ್ನು ಫೋನ್ ಬರೋಷ್ಟೊಳ ಆಲ್ಮೋಸ್ಟ್ ಶೇವಿಂಗ್ ಮಾಡ್ಕೋತಾ ಇರ್ತಾನೆ, ಬರೋಕ್ಕೆ ಒರೆಸ್ಕೊಂಡು ಹಂಗೆ ಹೊರಟೋಗ್ತಾನೆ, ಮುಗೀತಲ್ಲಿಗೆ. ಇವರು ಆಲ್ಮೋಸ್ಟ್ ಎಷ್ಟೋ ತಿಂಗಳು ಸಸ್ಪೆನ್ಷನ್ನು, ಇನ್ನೂ 10 ತಿಂಗಳು ಸಸ್ಪೆನ್ಷನ್ ಇದೆ ಈ ಕ್ಯಾರೆಕ್ಟ್ರಿಗೆ. ಸೊ ದರ್ ಈಸ್ ಅ ಬ್ಯೂಟಿಫುಲ್ ಕನೆಕ್ಟಿಂಗ್ ರೀಸನಿಂಗ್. ಬಟ್ ಈ ಸಲ ನಿಮ್ಮ ಹೇರ್ ಸ್ಟೈಲ್ ಅಂತೂ ಒಂಥರ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಥರ ಇದೆ. ಫಸ್ಟಿಗೆ ಡೌಟ್ ಇತ್ತು ಲಕ್ಷ್ಮಿ ಅವರೇ. ನಾನು ಅದು ಮಾಡಿಸ್ಕೊಂಡು ಬಂದಾಗ ಎಲ್ಲರಿಗೂ ಅಂದರೆ ಸ್ಟ್ರೇಟ್ ಹೇರ್ ನೋಡಿ ಅದು ಫಸ್ಟ್ ಡೈಜೆಸ್ಟ್ ಆಗಲಿಲ್ಲ. ಅದಾದಮೇಲೆ ಇದು ಸೂಟ್ ಆಗಲ್ವಾ, ಹೆಂಗೆಂಗೋ ಇದೆಯಲ್ಲ ಇದು ಅಂತ. ಸಿನಿಮಾ ಅಂತ ಬಂದಾಗ ಆ ಲೈಟಿಂಗಲ್ಲಿ, ಆ ಗಾಳಿಯಲ್ಲಿ ಬರುತ್ತಲ್ಲ ನಿಮಗೆ, ಅದೇ ತಾನೇ ಇದ್ದಿದ್ದು ಮೇಯ್ನ್. ಅಲ್ಲಿ ಕೂತ್ಬಿಡ್ತು. ಇನ್ಫ್ಯಾಕ್ಟ್ ಅದನ್ನು ನೀವು ಕೆಲವು ವೇದಿಕೆಗಳಲ್ಲೂ ಅದನ್ನೇ ಕಂಟಿನ್ಯೂ ಮಾಡಿದ್ರಿ. ಹೌದು. ಇಲ್ಲ, ಬಟ್ ಅದಿದ್ದಿದ್ದೆ ಅದು. ಇವಾಗ ಹೋಗ್ತಾ ಇದೆ, ಎಲ್ಲ ಹೋಗಿ ಸ್ಟ್ರೈಟ್ ಆಗ್ತಾಯಿದೆ. ಬಟ್ ಐ ಥಿಂಕ್ ದ ಕರ್ಲಿ ಹೇರ್ ಬಂದಿರಲಿಲ್ಲ ಅಂದರೆ ಮಾರ್ಕ್ ಆಗ್ತಾ ಇರಲಿಲ್ಲ. ಬೇರೆ ಥರ ಅಂದರೆ ಇನ್ನೊಂದು ಸುದೀಪ್ ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಬಂದರೆ ನನಗೆ ಮಾರ್ಕ್ ಕಾಣಿಸ್ಬೇಕಿತ್ತು, ಆ್ಯನಿಮಲ್ ಕಾಣಿಸ್ಬೇಕಿತ್ತು ನನಗೆ. ನಾನು ಯಾವುದೋ ಹಿಂಗೆ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಒಂದು ಪೋಸ್ಟ್ ನೋಡಿದ್ದು, ವಾಟ್ ಇಫ್ ಅನಿಯನ್ ಮೇಡ್ ಬೈ ಸುದೀಪ್ ಅಂತ.
ಆ ಹೇರ್ಸು ಒಂಥರ ಅದೇ ಥರ ಕಾಣಿಸ್ತಿತ್ತು. ವಿಕ್ರಮ್ ಅವರ ಅನಿಯನ್ ಸಿನಿಮಾದ ಹೇರ್ ಸ್ಟೈಲ್ ತುಂಬ ಒಳ್ಳೆ ಒಂದು ಸಿನಿಮಾ ಅದು. ಫೋಟೋದಲ್ಲಿ. ಭಾರತ ಹತ್ರ ಬರಲಿ, ಆದಾಗ ನೋಡೋಣ. ಸರ್, ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ ಮಾತಾಡೋದಾದರೆ ತುಂಬ ಬ್ಯುಸಿಯೆಸ್ಟ್ ಕಂಪೋಸರು. ಬ್ಯಾಕ್ ಟು ಬ್ಯಾಕ್ ನಿಮ್ಮ ಸಿನಿಮಾಗಳಿಗೆ ವರ್ಕ್ ಮಾಡ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಈಗ ಸದ್ಯಕ್ಕೆ ಮೋಸ್ಟ್ ಹ್ಯಾಪ್ನಿಂಗ್ ಕಂಪೋಸರು. ಸೊ ಮ್ಯಾಕ್ಸ್ಗೂ ಮಾಡಿದ್ರು, ಈಗ ಮಾರ್ಕ್ಗೂ ಮಾಡಿರ್ತಕ್ಕಂಥದ್ದು. ವಿಕ್ರಾಂತ್ ರೋಣ ಅನ್ನೋ ಒಂದು ಸಿನಿಮಾದಿಂದ ನಂದು ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲೋ ಒಂದು ಕಡೆ ಮ್ಯಾಕ್ಸ್ ಅಂತ ಬಂದಾಗ ನನಗೆ ಆ ಕೊಲಾಬ್ರೇಷನ್ನು ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಒಂದು ಮಾತಾಡ್ತಾರೇನೋ ಅಂತ. ಅದು ಬಿಟ್ಟಾಗ ಮ್ಯಾಕ್ಸ್ ಮಾಡಿರೋದ್ರಿಂದ ನಮ್ಮದು 100% ಈ ಟೀಮಿಗೆ ಟ್ಯೂನ್ ಆಗಿಬಿಟ್ಟಿದ್ದಾರೆ ಅವರು ಎಲ್ಲ. ಆ್ಯಂಡ್ ಡೈರೆಕ್ಟರ್ ಅವರು ತುಂಬ ಕಂಫರ್ಟಬಲ್ ಇದ್ದಾರೆ. ಡೈರೆಕ್ಟರ್ ಪಲ್ಸ್ ಹಿಡಿದಿದ್ದಾರೆ ಅವರು. ಸೊ ಐ ಥಿಂಕ್ ಇಸ್ ದ ಬೆಸ್ಟ್ ಥಿಂಗ್ ಅಂದ್ಬಿಟ್ಟು ಅಜನೀಶ್ ಬಟ್ ಅಜನೀಶ್ಗೆ ನನಗೆ ಗೊತ್ತಿರೋದು ಸರ್, ಹೀ ಈಸ್ ಅಚೀವ್ಡ್ ಅ ಲಾಟ್, ಈಸ್ ಡನ್ ಅ ಲಾಟ್ ಆಫ್ ವರ್ಕ್. ಬಟ್ ಇವತ್ತಿಗೂ ಒಂದು ಸ್ಟೂಡೆಂಟ್ ಥರ ಅಷ್ಟು ಹಂಬಲ್, ಆ್ಯಕ್ಚುಲಿ ವೆರಿ ವೆರಿ ಹಂಬಲ್ ಪರ್ಸನ್. ನಾವೇನಾದ್ರು ಫೋನ್ ಹಾಕಿದ ತಕ್ಷಣ ಮಧ್ಯರಾತ್ರಿನೂ ಸ್ಪಂದಿಸ್ತಾರೆ, ಬರ್ತಾರೆ, ಕೂತ್ಕೋತಾರೆ, ಮಾಡ್ತಾರೆ. ಈಗ ನಮಗೆ ಬೇಕಾಗಿರೋದು ಅದು. ಬರೀ ಒಂದು ಸೇಲಬಲ್ ನೇಮ್ ಅಲ್ಲ, ಮಾಡಬೇಕು ಕೆಲಸ ಮಾತ್ರ ಇಲ್ಲ. ಹಾಗೆ ಈಗ ಅರ್ಜುನ್ ಒಟ್ಟಿಗೆ ನಾನು ಮಾಡಬೇಕಾದ್ರೂ ಅವರು ಡೈರೆಕ್ಟ್ರ್ ಆಗೋ ತನಕನೂ ಸುಮಾರು ಸತಿ ನಾವು ಮಾಡಿದ್ದೀವಿ. ಅಫ್ಕೋರ್ಸ್ ವಿಕ್ರಾಂತ್ ರೋಣದಲ್ಲೇ ಬ್ರೇಕ್ ಆಗಿದ್ದು, ಬಿಕಾಸ್ ಇವ್ರು ಬಂದರು, ಇವರು ಅನೂಪ್ ಅವರು ಪ್ಯಾಕೇಜಲ್ಲಿದ್ದರು ಅವರು. ನನಗೆ ಅವಾಗ ಅಜನೀಶ್ ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ, ಮೀಟ್ ಮಾಡಿದ್ದೆ ಅಷ್ಟೇ. ಬಟ್ ಅವಾಗ ಒಂದಾಯಿತು. ಆಮೇಲೆ ಅರ್ಜುನ್ ಗಾಟ್ ಬ್ಯುಸಿ. ಸಿ, ದೀಸ್ ಆರ್ 2 ಪೀಪಲ್ ಆ್ಯಕ್ಚುಲಿ ಐ ಬೀನ್ ವೆರಿ ಕಂಫರ್ಟಬಲ್ ವಿತ್ ಇತ್ತೀಚಿನ ವರ್ಷಗಳಲ್ಲಿ. ಆ್ಯಂಡ್ ಅಜನೀಶ್ ನನಗೆ ಇವತ್ತಿಗೆ 1 ಫೋನ್ ಕಾಲ್ ಅವೇ, 2 ಕ್ರಾಸ್ ಅವೇ. ಸೊ ಎಸ್, ಸೊ ಇಟ್ಸ್ ವೆರಿ ಈಸಿ. ಆ್ಯಂಡ್ ನಮ್ಮ ಪಲ್ಸ್ ಅವ್ರು ಹಿಡಿತಾರೆ, ಅವ್ರು ಏನು ಮಾಡಬಲ್ಲರು ಅನ್ನೋದು ನಂಬಿಕೆ ನಮಗಿದೆ. ಆ್ಯಂಡ್ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆ್ಯಂಡ್ ಹೊಸದಾಗಿ ಏನೋ ಸೌಂಡಿಂಗ್ ಕೊಡ್ತಾರೆ. ಈ ದಾದಾ ಯಾರು ಗೊತ್ತಾ, ಅದು ಅವ್ರದ್ದೇ, ಅದು ಅವರೇ ಮಾಡ್ಕೊಂಡು ಬರೆದ್ಬಿಟ್ರು ಅವ್ರು. ಅಲ್ಲೇ ಬರೆದ್ಬಿಟ್ಟು ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಥರ ಬರೆದ್ಬಿಟ್ಟು ಎಲ್ಲ ಮಾಡಿದ್ರು ಅವರು. ಸಿ, ನನಗೆ ತಿಳಿದಂಗೆ ಚಕ್ರಿ ಅವರು, ನಾನು ನಿಮ್ಮನ್ನು ದಾದಾ ಅಂತ ಕರಿತೀವಿ ನಮ್ಮ ಸರ್ಕಲಲ್ಲಿ. ಇನ್ನೂ ಯಾರ್ಯಾರು ಕರೀತಾರೋ ನಿಮ್ಗೆ ಗೊತ್ತಿಲ್ಲ. ಬಟ್ ಅದು ಒಂದಷ್ಟು ಕಾಂಪ್ಲಿಕೇಶನ್ನು. ದಾದಾ ಅಂದರೆ ವಿಷ್ಣು ದಾದಾ ಅವರಿಗೆ ಕರಿಬೇಕು ಅಂತ ನನಗೆ ತುಂಬ ಜನ ಕಮೆಂಟ್ಸ್ ಆಗ್ತಾಯಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಯಾವಾಗಾದರೂ ಅದನ್ನು ಟೈಟ್ಲ್ ಹಾಕಿ ಒಂದು ಸ್ಟೋರಿ ಮಾಡಿದ್ರು ಕೆಳಗಡೆ ಹಾಕ್ತಾರೆ ವಿಷ್ಣು ಸರಿ ಕರೀರಿ ಅಂತ. ಅದೇ ಟೈಟ್ಲಲ್ಲಿ ಈಗ ಒಂದು ಸಾಂಗ್ ಬರ್ತಿದೆ, ಅನೂಪ್ ಅವ್ರು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ. ನನಗೆ ಗೊತ್ತಿರೋದೇನೆಂದರೆ ಸರ್, ನನಗೆ ತುಂಬ ಆರಾಧಿಸುವಂಥ ಒಂದು ವ್ಯಕ್ತಿ ಅವರು. ನಾನು ದಾದಾ ಅಂತ ನನ್ನನ್ನು ಕರೀರಿ ಅಂತ ನಾನು ಯಾವತ್ತೂ ಹೇಳಿಲ್ಲ, ಅದನ್ನು ಒಪ್ಪೋದಿಲ್ಲ ನಾನು. ಇಲ್ಲಿ ಒಂದು ಥರ್ಡ್ ಪರ್ಸ್ಪೆಕ್ಟಿವ್, ಅದು ನೀವು ನೋಡಿದ್ರೆ ಆ ಸಾಂಗಲ್ಲೂ ಕೂಡ ಲಿಪ್ಪಿಂಗ್ ಇಲ್ಲ, ಯಾರೂ ನನಗೆ ಹಾಡ್ತಾ ಇಲ್ಲ. ಅದು ಒಂದು ಕಡೆ ಬರ್ತಾರ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರೋದು ಆ್ಯಕ್ಚುಲಿ ಸಿನಿಮಾದಲ್ಲಿ. ಎಲ್ಲೂ ಲಿಪ್ಪಿಲ್ಲ, ಅದು ಎಲ್ಲೋ ಒಂದು ಕಡೆ ಬರ್ತಾರ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರೋದು. ಅದು ಅರ್ಥ ಆಯ್ತಾ? ನಂಬರ್ 1. ಸೆಕೆಂಡು, ಸರ್, ಒಬ್ಬ ಮನುಷ್ಯನ ನಾವು ಗೌರವಿಸ್ಬೇಕಾದ್ರೆ, ಈಗ ಒಂದು ಊರನ್ನು ಗೌರವಿಸ್ಬೇಕಾದ್ರೆ ಅದನ್ನು ಸರ್ನೇಮಾಗಿ ಇಟ್ಕೊತೀರಿ. ಆ ಊರು ನಿಮ್ಮದಲ್ಲ ಸರ್, ತಿಳ್ಕೊಳ್ಳಿ. ಅದು ಆ ಊರಲ್ಲಿ ಇರೋದ್ರಿಂದ ಆ ಗೌರವ, ಅದ್ರ ಮೇಲಿರೋ ಪ್ರೀತಿಗೆ ಅದು ಹೆಸರು ಬರುತ್ತೆ ಹೊರತು ತಂದೆ ಇದ್ದಂಗೆ ಸರ್. ನಾವು ತಂದೆ ಆಗೋಕ್ಕಾಗುತ್ತಾ? ಸುದೀಪ್ ಸಂಜೀವ್ ಅಲ್ಲಿದೆ. ಹಾಗೆ ನಾನು ಆರಾಧಿಸೋಂಥ ಒಂದು ವ್ಯಕ್ತಿ. ಅದನ್ನು ನೀವು ಯಾರೋ ನೋಡಿದಾಗ, ಇಲ್ಲ ನಮ್ಗೆ ಅವ್ರು ನೋಡೋಕ್ಕಾಗತ್ತೆ, ಅದೇ ಥರ ನೋಡ್ದಂಗೆ ಆಗುತ್ತೆ ಅಂತ ಕರೆದಾಗ ಸ್ಪಂದಿಸಬಲ್ಲೆ ಹೊರತು ಅದು ನಂದು ಅಂತ ನಾನು ಯಾವತ್ತೂ ಹೇಳಿಲ್ಲ. ಆ್ಯಂಡ್ ನಾನು ನಾವು ಇವತ್ತವರೆಗೂ ಸರ್ ಅಂತ ಕರಿತಾಯಿದ್ವಿ, ಅಪ್ಪಾಜಿ ಕರಿತಾಯಿದ್ವಿ. ನಂದು ಅಲ್ಲಿಗಿದೆ. ಸೊ ನಾನು ಈ ವರ್ಡನ್ನ ಅವರಿಗೆ ನಾನು ಯಾವತ್ತೂ ಕನೆಕ್ಟ್ ಮಾಡಿಲ್ಲ. ನನಗೆ ಅಪ್ಪಾಜಿ ಅಂತ ಕರಿತೆ. ಸರ್ ಹೋಗಿ ಕಾಲಿಗೆ ಬೀಳ್ತಾಯಿದ್ವಿ, ಕೂತ ಅಪ್ಪಾಜಿ ಹೇಳಿ. ನನ್ನ ಒಟ್ಟಿಗೆ ಹಂಗೆ ಇದ್ದಿದ್ದು. ಆ್ಯಂಡ್ ನಾನು ಇವತ್ತಿಗೂ ಹೇಳ್ತೀನಿ, ನನಗೆ ಒಂದು ಒಳ್ಳೆ ಇದಕ್ಕಿಂತ ಉದಾಹರಣೆ ಏನು ಕೊಡಲಿ ಹೇಳಿ. ಒಂದು ಊರಲ್ಲಿ ಹುಟ್ಟಿದಾಗ ಅದು ಹೆಸರು ಇಟ್ಕೊತೀರಿ, ಗೌರವದ ಮೇಲೆ ಇಟ್ಕೊತೀರಿ ಹೊರತು ನಂದು ಅಂತ ಬರಲ್ಲ. ಅದು ಕರ್ನಾಟಕದಲ್ಲಿ ಸಿಂಹ ಅಂದರೆ ಒಬ್ಬರೇ, ದಾದಾ ಅಂದರೆ ಒಬ್ಬರೇ ಸರ್. ಇನ್ನು ಸೈಡಲ್ಲಿ ಎಲ್ಲ ಒಂದಿಷ್ಟು ಬರೀಬೋದು, ಕರಿಬೋದು, ಹೋಗ್ಬೋದು. ಸರಿ, ನಾವು ನೋಡೋ ರೀತಿ ಅಲ್ಲ. ಈಗ ನನಗೆ ಬೇರೆಯವ್ರು ನನ್ನನ್ನು ಯಾವ ರೀತಿ ನೋಡಬೇಕು ಅಂತ ನಾನು ಹೇಳೋಕ್ಕಾಗಲ್ಲ ಸರ್. ನಾವು ಅವ್ರನ್ನ ನೋಡೋ ರೀತಿ ಯಾವತ್ತೂ ಚೇಂಜ್ ಆಗಿಲ್ಲ, ಅದನ್ನು ತಿಳ್ಕೊಳ್ಳಿ. ಎಸ್ ಸರ್, ಮಗಳು ಸಿಂಗರ್ ಆಗಿ ಗುರ್ತಿಸ್ಕೊತಾ ಇರ್ತಕ್ಕಂಥದ್ದು, ಆ್ಯಸ್ ಅ ಫಾದರ್ ಆಗಿ ನಿಮಗೆ ತುಂಬ ಪ್ರೌಡ್ ಫೀಲ್ ಇದೆ, ತುಂಬ ಖುಷಿ ಇದೆ ನಿಮಗೆ. ಅದನ್ನು ನೀವು ವರ್ಡ್ಸ್ ಮೂಲಕ ಎಕ್ಸ್ಪ್ರೆಸ್ ಮಾಡಿದ್ದೀರಾ ಕೆಲವು ಕಡೆ. ಈ ಪ್ರೀವಿಯಸ್ ಮ್ಯಾಕ್ಸ್ ಸಿನಿಮಾದಲ್ಲೂ ಸಾನ್ವಿ ಅವರು ಒಂದು ಒಳ್ಳೆಯ ಸಾಂಗ್ ಆಡಿದರು, ಅವರೇ ಬರ್ಕೊಂಡು. ಈ ಸಿನಿಮಾದಲ್ಲೂ ಒನ್ ಮೋರ್ ಸರ್ಪ್ರೈಸ್ ಅಂತ ಹಾಕಿದ್ರು ಮೊನ್ನೆ ಸ್ಟೇಟಸಲ್ಲಿ. ಮೊನ್ನೆ ಅಜನೀಶ್ ಅವರೇ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟರು, ನೆಕ್ಸ್ಟ್ ಸಾಂಗ್ ಅವ್ರದ್ದೇ ಸಾಂಗ್ ಬರುತ್ತೆ ಅಂತ ಹೇಳಿದ್ರು. ಸರ್, ನನಗೆ ಪ್ರೌಡ್ ಫೀಲಿಂಗ್ಕಿಂತ ಹೆಚ್ಚಾಗಿ ಐ ಆಮ್ ವೆರಿ ಹ್ಯಾಪಿ ದಟ್ ಶಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಕಿಡ್. ಆ್ಯಂಡ್ ನನ್ನ ಸಿನಿಮಾದಿಂದ ಅವ್ರದ್ದೊಂದು ಅಲ್ಲಿ ಪರದೆ ಮೇಲೆ ಒಂದು ಡೆಬ್ಯೂ ಆಯಿತು. ಈ ಸಿನಿಮಾದಲ್ಲಿ ಒಂದು ಫುಲ್ ಫ್ಲೆಜೆಡ್ ಸಾಂಗ್ ಸಿಕ್ಕಿದೆ. ನನಗೆ ಖುಷಿ ಇದೆ.
ನಾಟ್ ಬಿಕಾಸ್ ನಮ್ಮ ಸಿನಿಮಾದಲ್ಲಿ ಹಾಡಿದ್ರು ಅನ್ನೋಕ್ಕಿಲ್ಲ ಸರ್, ಒಳ್ಳೆ ವಾಯ್ಸ್ ನನ್ನ ಸಿನಿಮಾಗೂ ಬಿತ್ತಲ್ಲ. ನಾನು ಆ ಹಂಗಿಲ್ಲ ನೋಡೋಕ್ಕೆ ಇಷ್ಟಪಡ್ತೀನಿ. ಶಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಕಿಡ್, ವೆರಿ ಗುಡ್ ಸಿಂಗರ್. ತುಂಬ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ. ಆ್ಯಂಡ್ ಇದರಲ್ಲಿ ಒಂದು ಒಳ್ಳೆ ಹಾಡಿಗೆ ಸಿಕ್ತು. ಆ್ಯಂಡ್ ನಾವಾಗೇ ಹೇಳೋಕ್ಕೆ ಹೋಗಲಿಲ್ಲ, ಅದನ್ನು ಜಿನೀಶ್ ಅವರೇ ಇಷ್ಟಪಟ್ಟರು, ಅವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರ ಕೈಲಿ ಹಾಡಿಸಿದ್ರು, ಕೇಳಿದ್ವಿ, ತುಂಬ ಚೆನ್ನಾಗಿ ಹಾಡಿದರು, ಖುಷಿ ಆಯಿತು. ಜಿ ವೇದಿಕೆಯಲ್ಲೂ ತುಂಬ ಬ್ಯೂಟಿಫುಲ್ ಆಗಿ ಮ್ಯಾಕ್ಸಲ್ಲಿ ಅವರೇ ಬರೆದಿರೋದು. ಫೆರೋಷಿಯಸ್, ವಿಕ್ಟೋರಿಯಸ್ ಅಂತ ಒಂದು ಹಾಕಿ ಅವ್ರು ಇಂಗ್ಲೀಷ್ನಲ್ಲಿ ಬೇಕು ಅಂತ ಹೇಳಿದರು. ಅದೊಂದು ಬ್ಯಾಕ್ಗ್ರೌಂಡ್ ಸರ್ಗೆ ತನಕ್ಕೆ ದಿನ ಅದೇ ಬಂದಿದ್ದಾರಲ್ಲ ಇಂಟ್ರೋಲ್ ಫೈಟಲ್ಲಿ, ಅದು ಅವರೇ ಬರೆದು ಹಾಡಿರೋದು. ಆ ಸಿನಿಮಾಗೆ ಮಾತ್ರ ಬರೆದಿದ್ದ ಅಥವಾ ಆವಾಗವಾಗ ಬರೀತಾ ಇರ್ತಾರೆ ಸಾಂಗ್ಸೂ? ಶಿ ರೈಟ್ಸ್ ವೆರಿ ಗುಡ್ ಸ್ಕ್ರಿಪ್ಟ್ಸ್. ಕತೆ ಬರೀತಾರೆ, ಯಾವುದೋ ಕತೆ ಬರ್ಕೊಂಡು ಕೂತಿದ್ದಾರೆ, ಅವರೇ ಮಾಡ್ಕೊಬೇಕು ಅಂತ. ತುಂಬ ಸಾಂಗ್ಸ್ ಬರೀತಾರೆ, ಪೋಯಮ್ಸ್ ಬರೀತಾರೆ. ಶಿ ರೈಟ್ಸ್ ಲಾಟ್. ಸುಮ್ಮನೆ ಕೂರಲ್ಲ, ಏನೋ ಮಾಡ್ತಾ ಇರ್ತಾರೆ ಅವರು. ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಸತ್ಯಜ್ಯೋತಿ ಫಿಲಮ್ಸ್ ಜೊತೆ ಕೊಲಾಬ್ರೇಟ್ ಆಗಿ ಈ ಸಿನಿಮಾ ಹೊರಗಡೆ ಇಲ್ಲ KRG ಒಟ್ಟಿಗೆ. ಸುಪ್ರಿಯಾನ್ವಿ ಆ್ಯಂಡ್ KRG ಹ್ಯಾವ್ ಕೊಲಾಬರೇಟೆಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಆ್ಯಂಡ್ ರಿಲೀಸಿಂಗ್ ಇಟ್. ಕಿಚ್ಚ ಕ್ರಿಯೇಷನ್ ಸತ್ಯಜ್ಯೋತಿ ಕಾಂಬಿನೇಷನಲ್ಲಿ ಪಿಕ್ಚರ್ ಮಾಡಿರೋದು, ನಾವು ಪ್ರೊಡಕ್ಷನ್ ಮಾಡಿರೋದು. ಓಕೆ. ಪ್ರಿಯಾ ಸುದೀಪ್ ಮೇಡಮ್ ಅವರ ಕೊಡುಗೆ ಈ ಸಿನಿಮಾಗೆ ಎಷ್ಟಿದೆ ಅಂತ? ಸೊ ಡಿಸ್ಟ್ರಿಬ್ಯೂಷನ್ಗೆ ಫಸ್ಟ್ ಟೈಮು ಕಾಲಿಡ್ತಾ ಇದ್ದಾರೆ. ವಾಟ್ ಮೇಡ್ ಹರ್ ಟು ಕಮ್? ಲಾಟ್ ಆಫ್ ಥಿಂಗ್ಸ್, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಫ್ಯೂ ಥಿಂಗ್ಸ್ ನಾವು ಡಿಸ್ಕಸ್ ಮಾಡೋಕ್ಕಾಗುತ್ತೆ, ಫ್ಯೂ ಥಿಂಗ್ಸ್ ಡಿಸ್ಕಸ್ ಮಾಡೋಕ್ಕಾಗಲ್ಲ ಓಪನ್ ಆಗಿ. ಡಿಸ್ಟ್ರಿಬ್ಯೂಷನ್ ಅನ್ನೋದು ವೆರಿ ಡೆಲಿಕೇಟ್ ಏರಿಯಾ ಸರ್, ಅದು ಇಟ್ಸ್ ಎ ವೆರಿ ಡೆಲಿಕೇಟ್ ಏರಿಯಾ. ಸೊ ಅದಕ್ಕೆ ಒಂದು ಕೈ ಹಾಕಿ ಇವಾಗ ಅವ್ರ ಸಿನಿಮಾ ಪ್ರೊಡಕ್ಷನಿಗಂತೂ ಇಳಿದಾಯಿತು ಸಂಚಿತ್ ಅವರ ಮ್ಯಾಂಗೋ ಪಚ್ಚಾಯಿಂದ. ಡಿಸ್ಟ್ರಿಬ್ಯೂಷನ್ನು ಕಲಿಯೋದ್ರಲ್ಲಿ ತಪ್ಪೇನಿಲ್ಲ. ಆ್ಯಂಡ್ KRG ಅವರು, ನಮ್ಮ ಕಾರ್ತಿಕ್ ಅವರು ನಮಗೆ ಭಾಳ ಸ್ನೇಹಿತರು. ಅವರಿಬ್ಬರು ಕೊಲಾಬ್ರೇಷನ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ರಾಕ್ ಲೈನ್ ಅವರಿಗೆ ತುಂಬ ಆಸೆ ಇತ್ತು, ಇವ್ರು ಇಳಿಬೇಕು, ಬರಬೇಕು, ಇವ್ರು ಮಾಡಬೇಕು ಅನ್ನೋದು. ಹಾಗೆ ನಡೀತದೆ. ಆ್ಯಂಡ್ ಕೊಡುಗೆ ಅಂತ ನೀವು ಕೇಳೋಕ್ಕೆ ಹೋದರೆ, ಒಂದು ನಮ್ಮ ಕಡೆಯಿಂದನೇ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಡಿಸ್ಟ್ರಿಬ್ಯೂಷನಿಗೆ ಬಂದಾಗ ಇಟ್ ಈಸ್ ಗ್ರೇಟ್ ಸ್ಟ್ರೆಂತ್ ಅಲ್ಲ. ಅದು ಒಂದು ದೊಡ್ಡ ಎಫರ್ಟು. ಅದು ಅದರಲ್ಲೂ ದುಡ್ಡಿದೆ, ಖರ್ಚಿದೆ, ಹೆಸರಿದೆ. ಸೊ ಇದು ಸುಪ್ರಿಯಾನ್ವಿ ಅಂತ ಅಂದಾಗ ಅವ್ರದ್ದು, ಅದು ನಂದಲ್ಲ. ಸೊ ಕಂಪ್ಲೀಟ್ಲಿ ಅವ್ರ ಎಫರ್ಟ್ ಇದೆ ಇದರಲ್ಲಿ. ಪ್ರಿಯಾ ಸುದೀಪ್ ಅವರು ಸುಮ್ಮನೆ ಕೂತಿಲ್ಲ, ಸಾಕಷ್ಟು ವಿಚಾರಗಳಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಅದಕ್ಕೆ ವಿಟ್ನೆಸ್ ಆಗಿದ್ದೆ. ಸ್ಟೇಜ್ 360 ಅಂತ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಶುರು ಮಾಡಿದರು. ಅದಾದ ನಂತರ ಕಾರಣಾಂತರಗಳಿಂದ ಅದನ್ನು ಬಿಟ್ಟರು. ಮತ್ತು ಈಗ 360 ಒಂದು ಕ್ಲಾರಿಫೈ ಕೊಡ್ತೀನಿ. ಅದು ಅವರು ಸ್ನೇಹಿತರುಗಳು ಅವರೊಟ್ಟಿಗಿದ್ದ ಕೆಲವರು ತುಂಬ ಆಸೆಯಿಂದ ಮಾಡಬೇಕು ಅಂತ ಹೋದಾಗ ಇವರು ಕೈ ಸೇರಿಸಿದ್ರು. ಕೈ ಸೇರಿಸೋದಕ್ಕೆ ಅವ್ರಿಗೆ ನಿಂತರು. ಅವ್ರುಗಳು ಚೆನ್ನಾಗಿ ನಡ್ಸ್ಕೊಂಡು ಹೋದರು. ಆಮೇಲೆ ಅವ್ರುಗಳು ಅಲ್ಲಿ ಇಲ್ಲಿ ಕೈ ಹಾಕೋಕ್ಕೂ ಇವ್ರು ಹೊರಗಡೆ ಬಂದರು. ನಿಮಗಿಲ್ದೇ ಇರೋ ಇಂಟ್ರೆಸ್ಟ್ ನನಗಿಲ್ಲ ಅಂದ್ಬಿಟ್ಟು, ನಿಮ್ಗಳಿಗೋಸ್ಕರ ನಿಂತಿದ್ದು ನಾನೇನೋ ಇದು ಮಾಡೋಕ್ಕಲ್ಲ ಅಂದ್ಬಿಟ್ಟು ಅವ್ರು ಬಂದು, ನೀವು ಅಂದರೆ ಅವರು ಬಂದು ಹೊರಗೆ ಬಂದರು ಅಷ್ಟೇ. ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋಗೆ ಅಫ್ಕೋರ್ಸ್ ಫಂಡ್ ಯಾರ್ದು ಅಂತಂದರೆ ಇಲ್ಲ ಸರ್, ಎಗೇನ್ ಇಲ್ಲ ಸರ್. ಅವ್ರದ್ದು ಸುಪ್ರಿಯಾನ್ವಿ ಒಳಗಡೆ ಬರೋದು ಹೇಳ್ತೀನಿ ಕೇಳಿ. ಅವ್ರದ್ದೇ ಇನ್ವೆಸ್ಟ್ಮೆಂಟ್ಸ್. ಅದು ಅವರು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿರೋವಂಥ ದುಡ್ಡು ಇರ್ಬೋದು, ಅವರು ಬಿಸ್ನೆಸ್ಗಳಿಗೆ ಕೆಲವುದಕ್ಕೆ ಕೈ ಹಾಕಿ ಮಾಡಿದಂಥದ್ದು ಇರ್ಬೋದು, ಫೌಂಡೇಶನಲ್ಲಿ ಎಲ್ಲೋ ಒಂದು ಕಡೆ ನಾವು ನಿಂತಿರ್ಬೋದು. ಬಟ್ ಇದು ಕಂಪ್ಲೀಟ್ಲಿ ಇದು ನನ್ನಿಂದ ತೆಗೆದು ಅದು ಆ್ಯಕ್ಚುಲಿ ಇದೊಂದು ತೆಗೆದುಬಿಡ್ತೀನಿ. ಇದು ಕಂಪ್ಲೀಟ್ಲಿ ಅವರು ಸಂಪಾದಿಸಿದಂಥ ಹಣ. ಆ್ಯಂಡ್ ಅವರು ಎಲ್ಲ ಕಡೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡಿದಾರೋ ಅಲ್ಲಿಂದ ಬರ್ತಾ ಇರೋದೇ ಹೊರತು ನಂದಲ್ಲ ಸರ್. ಇನ್ಕ್ಲೂಡಿಂಗ್ ಮೀ, ವಿ ಥಾಟ್ ಅದು ಸುದೀಪ್ ಸರ್ದೇ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡಿದ್ದೆ. ಶಿ ಡಸ್ ಅ ಲಾಟ್ ಆಫ್ ವರ್ಕ್, ಲಾಟ್ ಆಫ್ ಬಿಸ್ನೆಸ್ ಆ್ಯಂಡ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಸೊ ಇಲ್ಲಿ ಅವ್ರದ್ದೇ ಒಂದು ಟೀಮ್ ಇದೆ. ಸೊ ಅದೆಲ್ಲ ಮಾಡಿಕೊಂಡಾಗ ಇನ್ಕ್ಲೂಡಿಂಗ್ ನೀವು ಮ್ಯಾಂಗೋ ಪಚ್ಚ ಅಂತ ಏನು ನೋಡ್ತಾ ಇದ್ರು, ಇದು ಅವರ ಹಣದಲ್ಲೇ ನಡೀತಾ ಇದೆ ಹೊರತು ನಾನೇನೋ ಕೊಟ್ಟು ನಂದರಲ್ಲಿ ಅವ್ರ ಹೆಸರು ಬರ್ತಾಯಿಲ್ಲ. ಐ ವಾಂಟ್ ಟು ದಿಸ್ ಒನ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ಇದು ಆ ಥರ ಪರ್ಸನ್ ಅಲ್ಲ ಸರ್. ಎಲ್ಲೋ ನನ್ನ ಜೇಬಿಂದ ತೆಗೆದು ಅವ್ರ ಹೆಸರು ಹಾಕ್ಕೊಂಡು ಸುಪ್ರಿಯಾನ್ವಿ ಅನ್ನೋದೇನಿದೆ, ಅವರು ಇನ್ಫ್ಲುಯೆಂಟ್ ತುಂಬ ಹಿಂದೆ ಒಂದು ಕುಕಿಂಗ್ ಶೋ ಸ್ಟಾರ್ಟ್ ಮಾಡಿದರು. ಅದು ಯಾವುದು ನಂದಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದದು. ಸೊ ಇದರಲ್ಲಿ ನಾನು ನನ್ನಿಂದ ಅನ್ನೋದು ದೊಡ್ಡ ತಪ್ಪಾಗ್ಬಿಡುತ್ತೆ ಸರ್. ಅದು ಅವ್ರಿಗೆ ಸೇರಬೇಕಾಗಿರೋಂಥ ಕ್ರೆಡಿಬಿಲಿಟಿ ನಂದಲ್ಲ. ಅದಕ್ಕೆ ಕಿಚ್ಚ ಕ್ರಿಯೇಷನ್ಸ್ ಬೇರೆ, ಸುಪ್ರಿಯಾನ್ವಿ ಬೇರೆ. ಕಿಚ್ಚ ಕ್ರಿಯೇಷನ್ಸಲ್ಲಿ ನನ್ನ ಟೀಮ್ ಬೇರೆ ಇದೆ. ಅಫ್ಕೋರ್ಸ್ ಅಕೌಂಟ್ಸು ಅದು ಇದು ಅಂತ ಬಂದಾಗ ಕೆಲವು ನಾನು ಅವ್ರಿಗೆ ಹೆಲ್ಪ್ ಕೇಳ್ಬೋದು, ನೋಡಿ ಅದು ಏನಾಗಿದೆ ಅಂದ್ಬಿಟ್ಟು. ಸುಪ್ರಿಯಾನ್ವಿ ಅಂತ ಬಂದಾಗ ನಂದು 1% ನಂದು ಕಾಂಟ್ರಿಬ್ಯೂಷನ್ ಇಲ್ಲ. ಇದನ್ನು ನಾನು ಅನಾವಶ್ಯಕವಾಗಿ ನನ್ನ ಮೇಲೆ ನಾನು ಕ್ರೆಡಿಬಿಲಿಟಿ ತೊಗೊಳ್ಳೋದು ತಪ್ಪಾಗುತ್ತೆ. ಸೂಪರ್ ಸರ್. ಯಾವುದು ನನ್ನ ದುಡ್ಡಲ್ಲ. ಸೊ ಈಗ ಡಿಸ್ಟ್ರಿಬ್ಯೂಷನ್ಗೆ ಹಾಕಿದ್ದಾರೆ ಅಂದರೆ ಸರ್ ದುಡ್ಡು ಏನೋ ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾವೇ ದುಡ್ಡು ಹಾಕಿನೋ ಸರ್. ಕಂಪ್ಲೀಟ್ಲಿ ಅವ್ರದ್ದು, ರಿಸ್ಕು ಅವ್ರದ್ದೇ, ಎಲ್ಲ ತೊಗೊಂಡ್ರದ್ದು ಅವರೇ. ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋಯಿಂದ ಮುಂದಿನ ದಿನಗಳಲ್ಲಿ ಮ್ಯಾಂಗೋ ಪಚ್ಚ ಆದ ಬಳಿಕ
ಸೊ ಬೇರೆ ಹೊಸ ಕಲಾವಿದರಿಗೆ, ತಂತ್ರಜ್ಞರಿಗೆ ಸಿನಿಮಾಗಳು ಮಾಡುವಂಥದ್ದನ್ನು ನಿರೀಕ್ಷೆ ಮಾಡ್ಬೋದು ಸರ್? ಅದು ಅವರಿಗೆ ಬಿಟ್ಟಿದ್ದಲ್ಲ ಸರ್. ಈಗ ಏನಾಗಿದೆ, ಅವರಿಗೂ ಅದರಲ್ಲಿ ಇವಾಗ ಇಂಟ್ರೆಸ್ಟ್ ಇರೋದಕ್ಕೆ ಬಂದಿರೋದು. ಬಂದ ಮೇಲೆ ನನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಿಯಾ ಅವರು 100% ಎಲ್ಲದಕ್ಕೂ ಕೈ ಹಾಕ್ತಾರೆ, ಮಾಡೇ ಮಾಡ್ತಾರೆ. ಸಿನಿಮಾ ಒಳ್ಳೊಳ್ಳೆ ಕತೆ ಬಂದಾಗ ಮಾಡೇ ಮಾಡ್ತಾರೆ. ಬಟ್ ಎಲ್ಲದಕ್ಕೂ ಒಂದು ಸ್ಫೂರ್ತಿ ಅನ್ನೋದು ಬೇಕು, ಎಲ್ಲದೂ ಬೇಕಲ್ಲ. ಸೊ ಐ ಥಿಂಕ್ ಶಿ ವಿಲ್, ಬಿಕಾಸ್ ನನಗೆ ಗೊತ್ತಿರೋಂಗೆ ಎಷ್ಟೋ ಸಲ ಕೂತ್ಕೊಂಡು ಕತೆಗಳು ಕೇಳ್ತಾನೆ ಇರ್ತಾರೆ, ಯಾರೋ ಒಂದು ಕತೆ ಹೇಳ್ತಾ ಇರ್ತಾರೆ. ಐ ಥಿಂಕ್ ಶಿ ವಿಲ್ ಡೂ, ಶಿ ಶುಡ್. ಸುದೀಪ್ ಅವರು ಬ್ಯುಸಿ ಆದಾಗ ಇನ್ನೂ ಜಾಸ್ತಿ ಬ್ಯುಸಿ ಆಗ್ತಾರೆ ಅಂತಕ್ಕಂಥದ್ದು. ಲಾಸ್ಟ್ ಇಯರ್ ಕೂಡ ಬಿಗ್ ಬಾಸ್ನ ಜೊತೆಗೇನೆ ಮ್ಯಾಕ್ಸ್ ಸಿನಿಮಾನ ಕಂಪ್ಲೀಟ್ ಮಾಡಿದ್ರಿ, ಪ್ರಮೋಷನ್ಸ್ ಮಾಡಿದ್ರಿ, ರಿಲೀಸ್ ಕೂಡ ಮಾಡಿದ್ರಿ. ದಿಸ್ ಇಯರ್ ಆಲ್ಸೋ ಸೇಮ್ ಥಿಂಗ್ ಹ್ಯಾಪ್ನಿಂಗ್. ಇರಬೇಕು ಸರ್, ಬ್ಯುಸಿ ಇರಬೇಕು. ಬ್ಯುಸಿ ಇಲ್ಲ ಅಂದರೆ ಹೆಂಗೆ? ಬ್ಯುಸಿ ಇರಬೇಕು. ಫಿಸಿಕಲಿ ಮೆಂಟಲಿ ಟಯರ್ಡ್ ಆಗಲ್ವ ಸರ್? ಸುಸ್ತಾಗೋದೇ ಕೆಲಸ ಇಲ್ಲ ಅಂದಾಗ. ಕೆಲಸ ಇದ್ದಾಗಲೇ ಒಂದು ಖುಷಿಯಲ್ಲಿ ಇರ್ತೀವಲ್ಲ, ನಡೀತದೆ ಕೆಲಸ ನಡೀತದೆ ಅಂತ. ಸುಸ್ತಾಗೋದೇ ನಿಮಗೇನು ಇಲ್ಲ ಅಂದಾಗ ಒಳ್ಳೆ ಕೆಲಸ ಮಾಡಿ 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 ಎಲ್ಲ ಒಂದು ಕಡೆ ಕೂತಿರೋದು. ನಾನು ಯಾವುದೋ ಒಂದು ಬೆಟ್ಟದ ತುದಿಯಲ್ಲಿ ಹೋಗಿ ಕುರ್ಚಿ ಹಾಕ್ಕೊಂಡು ಗೋಡ ಮತ್ತು ಏನೋ ಫಾಲ್ಸ್ ಎಲ್ಲ ನೋಡ್ಕೊಂಡು ಕಾಫಿ ಕುಡಿಯೋ ವ್ಯಕ್ತಿನೇ ಅಲ್ಲ. ನಮಗಿಲ್ಲಿ ಎದುರುಗಡೆ ಕೂತ್ರೆ ಟಿ ವಿ ಕಾಣಬೇಕು, ಕ್ಯಾಮ್ರಾ ಕಾಣಬೇಕು, ಕೆಲಸ ಇರಬೇಕು, ಜನಗಳು ಓಡಾಡ್ತಾಯಿದ್ರೆ ಏನೋ ಮಾಡ್ತಾಯಿದ್ದೀವಿ ಅನ್ನೋದು ಕಾಫಿಗೊಂದು ಅರ್ಥ ಸಿಗುತ್ತೆ. ಇಲ್ಲಾಂದ್ರೆ ಇಲ್ಲ. ನನಗೆ ಐ ಡೋಂಟ್. ನಿಮ್ಗೆ ನಿಜವಾಗ್ಲೂ 24 hours ಸಾಕಾಗ್ತಿದೆಯಾ ಸರ್? ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಒಂದು ಕಡೆ ಗಂಟೆಗಟ್ಟಲೆ ನಿಂತ್ಕೊಂಡು ವೀಕೆಂಡಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಮಾಡ್ತೀರಾ, ಇದು ಸಿನಿಮಾ ಪ್ರಮೋಷನ್ಸು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು, ಜೊತೆಗೆ CCL ಶುರು ಮಾಡ್ತಿದ್ದೀರಾ, ಅದು ರೀಲ್ಸಲ್ಲಿ ನೋಡ್ತಾ ಇರ್ತೀವಿ. ಕರ್ನಾಟಕ ಬುಲ್ಡೋಸರ್ಸ್ದು ಬೌಲಿಂಗ್ ಮಾಡ್ತಿರೋದು, ಬ್ಯಾಟಿಂಗ್ ಮಾಡ್ತಿರೋದು ಎಲ್ಲನೂ ರೀಲ್ಸ್ ಹಾಕ್ತಾ ಇರ್ತಾರೆ. ಪ್ರಾಕ್ಟೀಸ್ ಬೇರೆ. ಹೌ ಯು ಆರ್ ಮ್ಯಾನೇಜಿಂಗ್ ಆಲ್ ದ ಥಿಂಗ್ಸ್ ವಿತಿನ್ 24 hours ಟೈಮ್? ಐ ಡೋಂಟ್ ನೋ, ಐ ಆಮ್ ಡೂಯಿಂಗ್ ಸಮ್ಹೌ ಐ ಡೂ. ಅಲ್ಲಿ ಪಾಂಡಿಚೇರಿಯಲ್ಲಿ ಇರ್ತಾಯಿದ್ವಿ, ಅಲ್ಲೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಿಗ್ ಬಾಸ್ ಮುಗಿಸ್ಕೊಂಡು, ಬಿಗ್ ಬಾಸ್ ಬರೋ ಹಿಂದಿನ ದಿನ ಬಂದು ಎಪಿಸೋಡ್ಸ್ ನೋಡಿರ್ತದೆ, ಅದ್ರ ಮಧ್ಯದಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ಬಂದು ಮುಗಿಸಿ ಎಲ್ಲ ಆಗಿ, ಫಸ್ಟ್ ಎಪಿಸೋಡ್ ಮುಗಿತಿದ್ದಂಗೆ ಗ್ಯಾಪಲ್ಲಿ ಹೋಗಿ ಮತ್ತೆ ಕ್ರಿಕೆಟ್ ಆಡಿ ಪ್ರಾಕ್ಟೀಸ್ ಮಾಡಿ ವಾಪಸ್ ಬಂದು ಸೆಕೆಂಡ್ ಎಪಿಸೋಡ್ ಮುಗಿಸಿ ಫಸ್ಟ್ ಫಿನಾಲೆ ಅಂತ ಒಂದು ಮಾಡಿದ್ರು ಇವರು. ಆವಾಗ 3.5 ಗಂಟೆ ಆಯಿತು ಪ್ಯಾಕಪ್ ಆಗ್ಬೇಕಾದ್ರೆ. ಮುಗಿಸಿ 7 ಗಂಟೆಗೆ ಶಾರ್ಟ್ ಕೊಟ್ಟಿದ್ದೀನಿ ಕಂಠೀರವದಲ್ಲಿ. ಅವತ್ತೇ ಅಲ್ಲಿ ಹೋಗಿ ಸ್ವಲ್ಪ ಟೇಬಲ್ ಮೇಲೆ ಮಲಗಿದ್ನಲ್ಲ, ಅವತ್ತೇ ಸ್ವಲ್ಪ ಮಲಗೆದ್ದು ಮತ್ತೆ ಫಟ್ ಅಂತ ರೆಡಿ ಅಂದರೆ ಒಂದು 10 ನಿಮಿಷ ಅಷ್ಟೇ ರೆಡಿ ಆಗೋದಾಗತ್ತೆ. ಅದು ಏನು ಪ್ರಾಬ್ಲಮ್ ಇಲ್ಲ. ಅದು ಕೆಲಸ ಅಂತ ಬಂದಾಗ ಅದು ಎನರ್ಜಿ ಆಗುತ್ತೆ. ಅದು ಸೊ ಇಟ್ಸ್ ಎ ಗಾಡ್ಸ್ ಗಿಫ್ಟ್ ಅಂತ ಹೇಳ್ಬಲ್ಲೆ ಅಷ್ಟೇ. ವಿ ಪುಲ್ ಔಟ್ ಟೈಮ್. ಇದು ನನ್ನ ಕ್ವಶನ್ ಅಲ್ಲ, ನೀವು ಕೋಪ ಮಾಡ್ಕೋಬಾರ್ದು. ನೀವು ಬರೀ ಬಿಗ್ ಬಾಸು ಮತ್ತು ಸಿನಿಮಾ ಮತ್ತು ಕ್ರಿಕೆಟ್ ಪ್ರಾಕ್ಟೀಸ್ ಎಲ್ಲ ಹೇಳಿದ್ರಿ. ಈ ಮಧ್ಯೆ ನಮ್ಮ ಸ್ನೇಹಿತರೊಟ್ಟಿಗೂ ಅವಾಗವಾಗ ಸಿಕ್ಬಿಟ್ಟು ಟೀ ಕಾಫಿ ಕುಡಿತಾ ಇರ್ತೀವಲ್ಲ, ಅದಕ್ಕೂ ಟೈಮ್ ಮಾಡ್ಕೊತೀವಲ್ಲ ನಾವು. ಇಷ್ಟೇ ಮಾತ್ರ ಅಲ್ಲ, ಈ ಮಧ್ಯದಲ್ಲಿ ಬೇರೆ ಪ್ರಮೋಷನ್ಗೆ ಹೋಗಿರ್ತೀವಿ, ಈ ಮಧ್ಯದಲ್ಲಿ ಇನ್ನೊಂದೇನೋ ಮಾಡ್ಕೊಂಬಂದಿರ್ತೀವಿ. ನಾನು ಅದನ್ನು ಕೇಳಲೇಬೇಕು. ಇತ್ತೀಚೆಗೆ ಸುದೀಪ್ ಸರ್ ಮಾರ್ಕ್ ಸಿನಿಮಾದ ಪ್ರಮೋಷನ್ಸ್ಗೂ ಅಷ್ಟು ಓಡಾಡಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕು ವಾರಕ್ಕೆ 2-3 ಇವೆಂಟ್ಗಳನ್ನ ಅಟೆಂಡ್ ಮಾಡಿರೋದನ್ನು ನಾವೇ ಕಣ್ಣಾರೆ ನೋಡಿ. ಸ್ನೇಹಿತರು ಗೊತ್ತಿರೋರು ಚಿತ್ರರಂಗಕ್ಕೆ ಅಕಸ್ಮಾತ್ ಏನಾರು ಅದರಿಂದ ಒಳ್ಳೇದಾಗುತ್ತೆ ಅಂತಂದರೆ ಏನಿದೆ, ಸ್ವಲ್ಪ ಟೈಮ್ ಮಾಡ್ಕೊಳ್ಳೋದ್ರಲ್ಲಿ ಕರೆದಿದ್ದಾರೆ ತುಂಬ ಪ್ರೀತಿಯಿಂದ. ಆಗುತ್ತೆ. ಆಗಿಲ್ಲ ಅಂದಾಗ ನನ್ನ ಮುಖದ ಮೇಲೆ ಹೇಳಿರ್ತೀನಿ, ದಯವಿಟ್ಟು ಬಿಟ್ಬಿಡಿ, ಇದೊಂದು ಆಗಲ್ಲ ಅಂತ. ಆದಾಗ ಹೋಗೋಣಲ್ಲ, ಅವ್ರಿಗೂ ಖುಷಿ ಆಗುತ್ತೆ, ನೋಡೋರಿಗಾಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಚಿಕ್ಕ, ನಮ್ಮ ಕಡೆಯಿಂದ ಒಂದು ಚಿಕ್ಕ ಪುಷ್ ಕೊಟ್ಟಂಗೆ ಆಗುತ್ತೆ. ಒಳ್ಳೇದಾದರೆ ತುಂಬ ಒಳ್ಳೇದಾಗಲಿ, ಅಷ್ಟೇ, ಮುಗೀತಲ್ಲಿಗೆ ಮಾಡೋಣ. ಅದ್ರಲ್ಲಿ ತಪ್ಪೇನಿದೆ? ನನಗೆ ತಿಳಿದಂಗೆ ನೀವು ಯಾರಿಗೂ ನೋ ಅಂತ ಹೇಳೇ ಇಲ್ಲ ಅನಿಸುತ್ತೆ ಸರ್. ಯಾಕಂದರೆ ಇತ್ತೀಚೆಗೆ ಬಂದಂಥ ಬಹುತೇಕ ಸಿನಿಮಾಗಳ ಟೀಸರ್, ಸಾಂಗ್ ಖಂಡಿತ ನಾನು ಅದ್ರಲ್ಲಿ ಹೆಸಿಟೇಟೇ ಮಾಡಲ್ಲ ಲಕ್ಷ್ಮಿ ಅವರೇ. ನೋ ಅಂದರೆ ನೋನೇ. ಎಸ್ ಅನ್ನೋ ಜಾಗದಲ್ಲಿ ನೋ ಹೇಳಲ್ಲ, ನೋ ಹೇಳೋ ಜಾಗದಲ್ಲಿ ಎಸ್ ಹೇಳಲ್ಲ ನಾನು. ಬಟ್ ನಿಮಗೆ ಅಲ್ಲಿಂದ ಅಲ್ಲಿಗೆ ಕ್ಲಾರಿಟಿ ಕೊಟ್ಬಿಡೋದು ಬೆಟ್ರಲ್ಲ. ಸುಮ್ಮನೆ ನಾನು ಬರ್ತೀನಿ, ಟ್ರೈ ಮಾಡ್ತೀನಿ, ಅಲ್ಲೇ ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ. ಇದೊಂದಿನ ಬಿಟ್ಬಿಡಿ ಅಂತೀನಿ ನಾನು. ಬೇಕಾದ್ರೆ ಟ್ವೀಟ್ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ, ನಿಮಗೆ ಬೇಕೇ ಬೇಕು ಅಂದರೆ. ಬರೋಕ್ಕಾಗಲ್ಲ ಅವತ್ತು. ಬರ್ತೀನಿ ಅಂದರೆ ಖಂಡಿತ ಬರ್ತೀನಿ. ಸುದೀಪ್ ಸರ್, ಇದು ನನ್ನ ಪ್ರಶ್ನೆ ಅಲ್ಲ, ಕೋಪ ಮಾಡ್ಕೋಬಾರ್ದು. ಎಲ್ಲ ಒಂದು ಕಡೆ ಸುದೀಪ್ ಅವರು ಕನ್ನಡದ ನಿರ್ದೇಶಕರುಗಳಿಗೆ ಮತ್ತು ನಿರ್ಮಾಪಕರುಗಳಿಗೆ ಡೇಟ್ಸ್ ಕೊಡ್ತಾ ಇಲ್ಲ ಅನ್ನೋ ಒಂದು ಸಣ್ಣ ಅಪವಾದ ನಿಮ್ಮ ಮೇಲೆ ಇದೆ. ಇರಲಿ ಬಿಡಿ, ಏನೀಗ ಕನ್ನಡ ಸಿನಿಮಾ ಮಾಡ್ತಾಯಿದ್ದೀನ, ನನ್ನ ಜವಾಬ್ದಾರಿ. ಇಷ್ಟು ನಿರ್ದೇಶಕರು, ಯಾರ್ಯಾರೋ ನಿರ್ದೇಶಕರೆಲ್ಲ ಸೇರಿ ಸುದೀಪ್ ಜವಾಬ್ದಾರಿ ಅವರೇ ತೊಗೊಂಡಿದ್ದಾರೆ ಅಂದಿದ್ದೀನ, ನಾನು ಅವ್ರಿಗೆ ಮಾತ್ರ ಮಾಡ್ತೀನಿ ಸರ್. ಇಷ್ಟು ನನ್ನ ಜವಾಬ್ದಾರಿ. ನಿರ್ಮಾಪಕರು ಕೆಲವರು ಅವ್ರು ಮಾತ್ರ ತೊಗೊಂಡಿದ್ದಾರೆ, ಅವ್ರಿಗೆ ಮಾತ್ರ ಮಾಡಬೇಕದು ನ್ಯಾಯ. ಎಲ್ಲರೂ ಯಾರ್ಯಾರ್ದೋ ಸಿನಿಮಾ ಮಾಡ್ತಿದ್ದಾರೆ, ಎಲ್ಲರೂ ಯಾರ್ಯಾರಿಗೋ ಕತೆ ಬರೀತಾ ಇದ್ದಾರೆ. ನನ್ನ ತಟ್ಟೆಲಿರೋ ಊಟ ನಂದು. ಈಗ ನನಗೋಸ್ಕರ ಅಂತ ಕತೆ ಬರ್ಕೊಂಡು ಬರ್ಬೇಕಾರೆ ಎಷ್ಟೋ ಜನ, ಈಗ ಅನೂಪ್ ಭಂಡಾರಿ ಸಿನಿಮಾ ಮಾಡಿಲ್ವಾ, ಎಷ್ಟು ಜನದ್ದು ಮಾಡಿಲ್ಲ. ಆ್ಯಂಡ್ ಕೋಟಿಗೊಬ್ಬ ಅಂತ ಮಾಡಿದಾಗ ಅದೇ ನಿರ್ಮಾಪಕರು ಅಲ್ಲಿಂದ ಅವ್ರು ಕರ್ಕೊಂಬಂದಿರೋ ಡೈರೆಕ್ಟ್ರು, ನಾನೇ ಯಾವತ್ತೂ ಹೇಳಿಲ್ಲ.
ಈಗ ನಾನು ಹೇಳ್ತಾ ಇರೋದು ಒಬ್ಬೊಬ್ರದ್ದು ಮಾಡೋಕ್ಕೆ ಹೋದಾಗ ಅದರಲ್ಲಿ ತಪ್ಪೇನಿದೆ. ಆ್ಯಸ್ ಲಾಂಗ್ ಆ್ಯಸ್ ಸುದೀಪ್ ಅವರು ಈ ಚಿತ್ರದ ನಂತರ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡದೆ ಬರೀ ಬೇರೆ ಭಾಷೆಗಳಲ್ಲಿದ್ದಾರೆ, ಬೇರೆ ಭಾಷೆ ಕೆಲಸ ಮಾಡಿದೆ, ಅವತ್ತು ಹೇಳಿ ಒಪ್ತೀನಿ. ನಾನು ಕನ್ನಡನೇ ಮಾಡ್ತಾಯಿದ್ದೀನಿ. ಎಲ್ಲಿಂದ ಕರ್ಕೊಂಬಂದ್ರೆ ಅವ್ರ ಹತ್ರ ಕನ್ನಡ ಸಿನಿಮಾ ಮಾಡಿಸ್ತಾಯಿದ್ದೀನಿ. ಮುಗೀತಲ್ಲ ಅಲ್ಲಿಗೆ. ನನ್ನ ಸಂಪರ್ಕ, ನನ್ನ ಸಂಬಂಧ ಇರೋದು ನನಗೆ ಯಾರು ಕತೆ ಬರ್ಕೊಂಬಂದಿದ್ದಾರೋ ಅವರೊಟ್ಟಿಗೆ, ಯಾರು ನನ್ನ ನಿರ್ಮಾಣ ಮಾಡಬೇಕು ಅಂತ ಇದ್ದಾರೋ ಅವರೊಟ್ಟಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ವೀಕ್ಷಕನೊಟ್ಟಿಗೆ ಈ ಸಂಬಂಧ ಅದ್ಭುತವಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು. ನನ್ನ ಕೈಯಲ್ಲಿಲ್ಲದೆ ಇರೋದು ನನ್ನ ಕೈ ಕತೆ ಅಲ್ಲವೇ ಅಲ್ಲಲ್ಲ ಸರ್. ಅದಕ್ಕೆ ನಾನು ಹೆಂಗೆ ಉತ್ತರ ಕೊಡಲಿ? ಆ್ಯಂಡ್ ನಾನು ಬೇರೆಯವರಿಗೆ ಕತೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋಷ್ಟು ದೊಡ್ಡವನು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಸರ್. ನನ್ನ ಚಿತ್ರರಂಗದಲ್ಲಿ ತುಂಬ ಒಳ್ಳೆ ಕಲಾವಿದರಿದ್ದಾರೆ, ತುಂಬ ನಾಯಕ ನಟರಿದ್ದಾರೆ. ಪ್ರತಿಯೊಬ್ಬ ನಿರ್ದೇಶಕ ಯಾರಿಗೋ ಒಂದು ಸಿನಿಮಾ ಮಾಡ್ತಾನೆ ಇದ್ದಾರೆ ಅಂದಮೇಲೆ ಯಾರೂ ಫ್ರೀನೂ ಕೂತಿಲ್ಲ, ಅಥವಾ ಸುದೀಪೇ ಬೇಕು ಅಂತ ಯಾರೂ ಕಾಯ್ತಾ ಕೂತಿಲ್ಲ. ನಂದು ಅಂತ ನನ್ನ ಮನೆಗೆ ಬಾಗಿಲಿಗೆ ಬಂದವ್ರಿಗೆ 100% ಅವಕಾಶ ಇದೆ. ನಾನು ಮಾತಾಡ್ತೀನಿ, ಕೂತ್ಕೋತೀನಿ, ಕತೆ ಕೇಳ್ತೀನಿ. ಕತೆ ಒಪ್ಪಿಗೆ ಆದರೆ ಇಮ್ಮಿಡಿಯೇಟ್ ಸ್ಟಾರ್ಟ್ ಸರ್. ಒಪ್ಪಿಗೆ ಆಗಿಲ್ಲ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇವಾಗ ನೀವೇ ಕತೆ ಆ್ಯಕ್ಚುಲಿ ಕೇಳೋಕ್ಕೆ ಹೋದರೆ ಎಷ್ಟೋ ಜನ ಹತ್ರ ಕೂತು ಕತೆ ಕೇಳಿದ್ದೀನಿ ನಾನು. ನನಗೆ ಕೆಲವು ಓಕೆ ಆಗೋಲ್ಲ, ಕೆಲವು ಒಪ್ಪಿಗೆ ಆಗಿರೋಲ್ಲ. ಒಪ್ಪಿಗೆ ಆಗಿದ್ದ ಮಾತ್ರಕ್ಕೆ ನಮ್ಮವ್ರ ಕತೆ ಬರಿತಾ ಇಲ್ಲ ಅಂತಲ್ಲ, ಕೂತಿದ್ದೀನಿ. ಎಷ್ಟೋ ಜನ ಒಟ್ಟಿಗೆ ಕತೆ ಕೇಳ್ತಾ ಕೂತಿರ್ತೀನಿ ನಾನು. ರೀಸೆಂಟಾಗಿ ಮಾರ್ಕ್ ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಒಳ್ಳೆ ಡೈರೆಕ್ಟ್ರುಗಳು, ನಿಮ್ಮ ಹಿತೈಷಿಗಳು, ಕಂಪ್ಲೀಟ್ ಕ್ರಿಕೆಟ್ ಟೀಮು ಎಲ್ಲರೂ ಬಂದು ವೇದಿಕೆ ಹಂಚ್ಕೊಂಡಿದ್ದು, ಅಣ್ಣನ ಜೊತೆ ನಾವು ಇದ್ದೀವಿ ಅಂತ ಅದನ್ನು ತೋರಿಸ್ಕೊಂಡಿದ್ದು ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸಂಪಾದನೆ ಅದೇ ನನ್ನ ಸಂಪಾದನೆ. ಎಲ್ಲರೂ ಮನಸ್ಪೂರ್ವಕವಾಗಿ ಬಂದು ಮಾತಾಡೋದ್ರು. ನೀವು ನೋಡಿರ್ತೀರಿ, ಯಾವತ್ತೂ ನಾವು ನಮ್ಮ ಟ್ರೈಲರ್ ಲಾಂಚಿಗಾಗಲಿ ಇನ್ನೊಂದಕ್ಕಾಗಲಿ ಇಷ್ಟು ನಾವು ಅಷ್ಟು ಜನ ಬಂದಿರಲ್ಲ. ನಾವು ವಿಕ್ರಾಂತರೋಣ ಮಾಡಿದಾಗ ಥಿಯೇಟ್ರಲ್ಲಿ ರಿಲೀಸ್ ಆಗಿರೋದ್ರಿಂದ ಅಷ್ಟು ಜನ ಇದ್ದರು. ಎಲ್ಲ ಫ್ರೆಂಡ್ಸು ಸರ್, ಎಲ್ಲ ಸಂಪಾದನೆ ಮಾಡಿರೋರು. ಎಲ್ಲೋ ಒಂದು ಕಡೆ ಗೊತ್ತಿದ್ರೆ ಅವ್ರಿಗೆ ನಿಂತಿರ್ತೀವಿ ನಾವು. ಎಲ್ಲರೂ ಎಷ್ಟು ಕಡೆ ನಾ ಬರ್ತಾಯಿದ್ದೀನಿ ಅಂದ್ಬಿಟ್ಟು ಅವರವಾಗ ಎಷ್ಟೋ ಜನ ಬಂದರು. ಕೆಲವ್ರಿಗೆ ನಾವು ಕರೆದಿರ್ಬೋದು ಸರ್, ಎಷ್ಟೋ ಜನ ಅವರಾಗೆ ಬಂದಿರೋದು. ಖುಷಿ ಇದೆ. ಅಲ್ಟಿಮೇಟ್ಲಿ ಲಕ್ಷ್ಮಿ, ನಾವು ಇದನ್ನೇ ನಾವು ನೋಡೋದು. ಹೋಗ್ತಾ ಎಷ್ಟು ಸಂಪಾದಿಸಿದ್ದೀವಿ, ಯಾರ್ಯಾರು ಬಂದರು, ಎಲ್ಲ ಬಂದರು, ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು, ಹೋದರು. ಇದು ಮ್ಯಾಂಡೇಟ್ರಿ ಕ್ವಶನ್ನು, ಬಟ್ ನಾನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಡಿಸೆಂಬರ್ 25ಗೆ 2 ದೊಡ್ಡ ಕನ್ನಡ ಸಿನಿಮಾಗಳು ಬರ್ತಾ ಇದ್ದಾವೆ. ಒಂದು ಕಡೆ ಸುದೀಪ್ ಅವ್ರ ಸಿನಿಮಾ, ಇನ್ನೊಂದು ಕಡೆ ಶಿವಣ್ಣ ಒಪ್ಪಿ ರಾಜ್ಬಿ ಶೆಟ್ಟಿ ಅವರ ಸಿನಿಮಾ. 2 ಸಿನಿಮಾಗಳು ಒಟ್ಟಿಗೆ ಬರೋದ್ರಿಂದ ಬಿಸ್ನೆಸ್ ವೈಸು, ಥಿಯೇಟ್ರ್ ವೈಸು ಕ್ಲಾಶಸ್ ಆಗಲ್ವಾ ಅನ್ನೋದು ಎಗೇನ್ ಕ್ವಶನ್. ಇಲ್ಲ ಸರ್, ಹೆಂಗೆ ಸರ್, ಈಗ ಯಾವುದೋ ಒಂದು ಫಂಕ್ಷನಲ್ಲಿ ಅವರು ಇರ್ತಾರೆ, ನಾವು ಇರ್ತೀವಿ. ನೀವು ಫಂಕ್ಷನಿಗೆ ಕೇಳಿದ್ದೀರಾ ಯಾವತ್ತನ? ಇಲ್ಲ ಅವ್ರನ್ನೂ ಕರೆಸ್ತಾ ಇದ್ದೀರಾ, ಇವ್ರನ್ನೂ ಕರೆಸ್ತಾ ಇದ್ದೀರಾ, ಹೆಂಗೆ ಸರ್ ಕ್ಲಾಶ್ ಆಗಲ್ಲ ಅಂತ. ಅವ್ರಿಗೆ ಮೈಕ್ ಕೊಟ್ಟಾಗ ಅವ್ರು ಮಾತಾಡ್ತಾರೆ, ನಮಗೆ ಮೈಕ್ ಕೊಟ್ಟಾಗ ನಾವು ಮಾತಾಡ್ತೀವಿ. ಫಂಕ್ಷನ್ ನೋಡಿ ಸಕ್ಸಸ್ಫುಲ್ಲೇ ನೋಡಿ, ಒಂದೇ ಫಂಕ್ಷನಲ್ಲಿ ಎಷ್ಟು ಜನ ಸೇರಿಸಿದ್ರು ಅಂತ ಬರಲ್ವಾ? ಹಾಗೆ 2 ಸಿನಿಮಾನೂ ಬರ್ತಾಯಿದೆ ಅಂದರೆ ಕರ್ನಾಟಕದವರು ನನ್ನ ಪ್ರಕಾರ ಇವಾಗ ನೀವೇ ತೊಗೊಳ್ಳೋಣ. ನಮ್ಮಿಬ್ಬರಲ್ಲಿ ಯಾವುದೋ ಒಂದು ಸಿನಿಮಾ ನೀವು ಡಿಸೈಡ್ ಮಾಡ್ತೀರಾ ಫಸ್ಟ್ ನೋಡಬೇಕು ಅಂತ, ನೋಡಿ ಕರೆಕ್ಟಾ? ಇನ್ನೊಂದು ನೋಡಬೇಕು ಅಂತ ಯಾವಾಗ ಅವತ್ತೇ ನೋಡ್ಬೋದು, ಇಲ್ಲ ಇನ್ನು 2 ದಿನ ಬಿಟ್ಟು ನೋಡ್ಬೋದು, ಇಲ್ಲ ನೆಕ್ಸ್ಟ್ ಡೇ ನೋಡ್ಬೋದು. ನೋಡ್ತೀರಾ, ಕರೆಕ್ಟಾ? ಅದರಲ್ಲಿ ತಪ್ಪೇನಿದೆ ಸರ್? ಇವಾಗ ನಮ್ಮಿಬ್ಬರು ಮಧ್ಯದಲ್ಲಿ ನಾನು ಹೇಳೋದು ಒಂದು, ಏನೇ ಒಂದು ತೊಗೊಳ್ಳಿ, ಅವ್ರದ್ದು ನನಗೆ ಹೆಂಗೆ ಕ್ಲಾಶ್ ಆಗುತ್ತೆ, ನಂದು ಅವ್ರದ್ದು ಹೆಂಗೆ. ಒಂದು 600 ಥಿಯೇಟ್ರ್ 650 ಥಿಯೇಟ್ರ್ ಇರೋ ಊರಲ್ಲಿ ಒಂದು ಹಬ್ಬ ಬಂದರೆ ಅವರೊಂದು 350 400 ಬರ್ಬೋದು, ನಾನೊಂದು 300 ಬರ್ಬೋದು, 350 ಬರ್ಬೋದು ಸರ್. ಕರೆಕ್ಟ್. ಬರಲಿಲ್ಲ ಅಂದ್ಕೊಂಡ್ರೆ ಒಂದು 200-250 ಥಿಯೇಟ್ರ್ 300 ಥಿಯೇಟ್ರ್ ಖಾಲಿನೇ ಬಿದ್ದಿರುತ್ತೆ. ತಪ್ಪೇನು? ಅದ್ರ ಬದಲು ಯಾರೋ ಬೇರೆ ಭಾಷೆಯವ್ರು ಬಂದು ಸಿನಿಮಾ ಹಾಕ್ಕೊಳ್ಳೋ ಬದಲು ರಜದ ದಿನ ನಾವೇ ಬರ್ತೀವಿ. ಅವ್ರ ತಟ್ಟೆ ಊಟ ಅವ್ರದ್ದು, ನಮ್ಮ ತಟ್ಟೆ ಊಟ ನಮ್ಮದು, ಸಿಂಪಲ್, ಮುಗೀತಲ್ಲ. ಈಗ ಇನ್ಫ್ಯಾಕ್ಟ್ ನಾವೇ ಏನು ನಮ್ಮಿಬ್ಬರು ತಲೆಯಲ್ಲೂ ಅದಿಲ್ಲ. ಮಾರ್ಕೆಟಲ್ಲಿ ನಡೀತಾ ಇರೋದು ಅದು. ಇಬ್ಬರು ನಡೀತಾ ಇದ್ರೆ ಹೆಂಗೆ ಹಾಗೆ. ಆ್ಯಕ್ಚುಲಿ ಚೆನ್ನಾಗೇ ಇದ್ದೀವಿ. ಅವ್ರ ಥಿಯೇಟ್ರ್ KVNಗೆ ನಾನು ಫೋನ್ ಹಾಕ್ತೀನಿ, ಸುಪ್ರೀತಿಗಲ್ಲ ರೀ, ಏನು ರೀ 2 ಥಿಯೇಟ್ರ್ ಹಾಕ್ಕೊಂಡು ನಿಮ್ಮದು? ಅಯ್ಯೋ ಇಲ್ಲ ಸರ್, ಹಿಂಗಿದೆ ಸರ್ ನಿಮ್ಮದು. ವಿ ಆಲ್ ನೋ ಹೌ ಟು ಕೋ ಎಕ್ಸಿಸ್ಟ್ ಸರ್. ವಿ ಡೋಂಟ್ ಹ್ಯಾವ್ ಎನಿ ಸಚ್ ಇಶ್ಯೂಸ್ ಬಿಟ್ವೀನ್ ಅಸ್. ಇನ್ಫ್ಯಾಕ್ಟ್ ಮ್ಯಾಕ್ಸು UI ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಅಟ್ ಎ ಟೈಮ್ ಬಂದಿದ್ವು ಲಾಸ್ಟ್ ಇಯರು. ಸೊ ಉಪ್ಪಿ ಸರ್ ಮನೆಗೆ ಬಂದು ಮ್ಯಾಕ್ಸ್ ಸಿನಿಮಾ ನೋಡಿದ್ರೆ ಸರ್, ಹೀ ಈಸ್ ಸಂಬಡಿ ಐ ಅಡೋರ್ ಅ ಲಾಟ್. ನಾವು ಪರಸ್ಪರವಾಗಿ ಡೈಲಿ ಫೋನಲ್ಲಿ ಮಾತಾಡ್ಕೊಳ್ದಲ್ಲೇ ಇರ್ಬೋದು, ಕುತ್ತಲೆಲ್ಲ ಹೊಗಳ್ಕೊಂಡು ಮಾತಾಡ್ದಲ್ಲೇ ಇರ್ಬೋದು ಸರ್. ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ. ಯಾಕಂದ್ರೆ ತುಂಬ ಕಲ್ತಿದ್ದೀನಿ ನಾನು ಅವ್ರ ಹತ್ರನೇ ಇದ್ದಿದ್ದು. ನಾವೆಲ್ಲ ಓಡಾಡ್ಕೊಂಡು ಫಸ್ಟಿಗೆ. ನಾನು ಅಂಥದ್ರಲ್ಲಿ ಕ್ಲಾಶ್ ಹೆಂಗೆ ಬರುತ್ತೆ ಸರ್? ಒಂದು ರಜಾ ಅಂತ ಬಂದಾಗ ಅವ್ರಿಗೂ ಅರ್ಥ ಆಗುತ್ತೆ, ನಮಗೂ ಅರ್ಥ ಆಗುತ್ತೆ, ಕರೆಕ್ಟಾ? ಈಗ ರಜಾ ಮಿಸ್ ಆದರೆ ಎಲ್ಲೋ ಬೇರೆ ಕಡೆ ಹೊರಟೋಗ್ತೀವಿ, ಎಕ್ಸಾಮ್ಗೆಲ್ಲ ಹೊರಟೋಗ್ತೀವಿ. ಹಂಗಾಗಲ್ಲ ಸರ್. ಒಂದು ಈಗ ಜನವರಿ, ನಾವು ಡಿಸೆಂಬರ್ 25th ಬರೋದ್ರಿಂದ ಇಲ್ಲಿ ರಿಪೋರ್ಟ್ ಚೆನ್ನಾಗಿದ್ದರೆ ಜನವರಿ 2 ವೀಕ್ಸು ನಿಮಗೆ ಒಳ್ಳೆ ಕಲೆಕ್ಷನ್ ಇರುತ್ತೆ.
ಜನವರಿಗೆ ಬಂದಾಗ ನಿಮಗೆ ಕಲೆಕ್ಷನ್ ರಿಪೋರ್ಟ್ ಚೆನ್ನಾಗಿ ಬಂದುಬಿಟ್ರೆ ಫೆಬ್ರವರಿ ಕಾಲಿಟ್ಬಿಟ್ಟಿರ್ತೀವಿ ಅಷ್ಟರೊಳಗೆ. ಅಲ್ಲಿ ಏನು ರಜಾ ಇಲ್ಲ, ಏನಿಲ್ಲ, ಎಕ್ಸಾಮ್ಸು. ಸೊ ಈ ನವಂಬರಿಂದ ಹಿಡಿದು ಜಾನ್ವರಿವರೆಗೂ ಭಾಳ ಡೆಲಿಕೇಟ್ ಟೈಮ್ ಅದು, ಗೊತ್ತಾಯ್ತಾ. ಈ ಜುಲೈಯಿಂದ ನವಂಬರ್ವರೆಗೂ ತುಂಬ ದಿನಗಳು ಸಿಗ್ತವೆ. ಸೊ ಹಿಂಗಿರಬೇಕಾದ್ರೆ ಇಲ್ಲಿ ಕ್ಲಾಶ್ ಅಂತೆಲ್ಲ ಬರೋಲ್ಲ ಸರ್. ಎಸ್ ಸರ್. ಇನ್ನು ರಾಜಮೌಳಿ ಅವರ ಬಾಹುಬಲಿ ಸಿನಿಮಾದಲ್ಲಿ ಸುದೀಪ್ ಸರ್ನ ನಾವೆಲ್ಲ ನೋಡಿದ್ವಿ. ನಿಮಗೂ ರಾಜಮೌಳಿ ಅವ್ರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಈಗ ಸಿನಿಮಾದಿಂದ ಹಿಡಿದು. ಈಗ ವಾರಣಾಸಿ ಸಿನಿಮಾದಲ್ಲಿ ಸುದೀಪ್ ಅವರು ಒಂದು ಒಳ್ಳೆ ರೋಲ್ ಮಾಡ್ತಾರೆ ಅಂತ ಹರಿದಾಡ್ತಿದೆ ಸುದ್ದಿ, ರೂಮರ್. ಕನ್ಫರ್ಮೇಷನ್ ಇಲ್ಲ. ಕನ್ಫರ್ಮೇಷನ್ ಅಲ್ಲ, ರೂಮರ್ ಅಷ್ಟೇ. ಅದು ಮಾತೇನು ಡಿಸ್ಕಷನ್ಗೂ ಬಂದಿಲ್ಲ, ಸುಮ್ಮನೆ ಅದು ಯಾವುದೋ ರೂಮರ್. ಅದು ಬಿಗ್ ಬಾಸ್ ಮಾಡಲ್ಲ ಅಂತ ಹೊರಗಡೆ ಬಂದಿದ್ರಿ, ಕೊನೆಗೆ ಇನ್ನು 3 ಸೀಸನ್ಗಳಿಗೂ ನೀವೇ ಬುಕ್ ಆದ್ರಿ. ಸೊ ಮೊನ್ನೆ ಇಲ್ಲಿ ಜಾಲಿವುಡ್ಡಲ್ಲಿ ಬಿಗ್ ಬಾಸ್ನ ಸಡನ್ನಾಗಿ ಸ್ಥಗಿತಗೊಳಿಸಿದ್ರಿಂದ ಎಲ್ಲ ಒಂದು ಕಡೆ ನಾನು ಡಿಸಿಷನ್ ಅದೇ ಸರಿ ಇತ್ತೇನೋ ಮೊದಲು ತೊಗೊಂಡಿದ್ದು ಅಂತ ಅನಿಸಿದ್ದುಂಟ? ಇಲ್ಲಪ್ಪ, ನಾನು ಏನು ಡಿಸಿಷನ್ ತೊಗೊಂಡಿದ್ದೋ ಅದಕ್ಕೆ ಬದ್ಧವಾಗೇ ಇದ್ದೆ. ಆಮೇಲೆ ಬಂದು ಮಾತುಕತೆ ಆದಾಗ ಎಲ್ಲ ಆದಾಗ ಏನಾಗುತ್ತೆ, ಯಾವಾಗ ಒಂದು ಅಷ್ಟು ಪ್ರೀತಿಯಿಂದ ವಾಪಸ್ ಬಂದು ನೀವು ಹೇಳಿದ್ದನ್ನು ಒಪ್ಕೊಂಡು ಹೌದು ನಾವು ಕರೆಕ್ಷನ್ ಆಗುತ್ತೆ ಹೀಗೆ ಮಾಡ್ತೀವಿ ಅಂದಾಗ ಅದರಲ್ಲಿ ಅಹಂ ಏನಿಂದ ಬರುತ್ತೆ ಸರ್. ಇಲ್ಲ ಹೇಳ್ಬಿಟ್ಟಿದ್ದೀನಿ ಅಂದ್ಕೊಂಡು ಆರ್ಟಿಫಿಷಿಯಲ್ ಇದರಲ್ಲಿ ಕೂತ್ಕೋಬೇಕು. ಇಲ್ಲ ಅಂತಂದರೆ ಅವ್ರು ಏನೋ ಎಕ್ಸ್ಟ್ರಾ ಕೊಟ್ಟ ತಕ್ಷಣ ಹೋಗೋದು ಇದರಲ್ಲೂ ನಾನು ಅವನಲ್ಲ. ನನಗೆ ಕೆಲವು ಇತ್ತು ಇನ್ಹಿಬಿಷನ್ಸ್, ರಿಸರ್ವೇಷನ್ಸ್, ಅದೆಲ್ಲ ಸರಿಪಡಿಸಿದ್ರು, ಬಂದರು. ಮತ್ತು ಯಾಕೆ ಸರ್ ಅದರಲ್ಲೇನಿದೆ? ನಾನು ನಿಮಗೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟಿಂಗಲ್ಲೇ ಕೂತ್ಕೊಂಡು ಹೇಳಿದ್ದೆ, ದರ್ ಇಸ್ ಆಲ್ವೇಸ್ ಅ ಸೆಕೆಂಡ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ. ಅದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ದೀರಿ, ಸ್ಟೇಜಿಂದ ಹಿಡಿದು ಪ್ರತಿಯೊಂದು ಹಿಡಿದು ಅಷ್ಟು ಮನೆಯೇ ಒಂದು ಕನ್ನಡದ ವೈಭವದಲ್ಲಿ ತಂದಿದ್ದಾರೆ. ಕರೆಕ್ಟಾ? ಎಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಅದರಲ್ಲಿ ಏನಿದೆ ಹೇಳಿ? ನಿಮ್ಮನ್ನು ಬಿಟ್ಕೊಡೋಕೆ ಒಬ್ಬ ವ್ಯಕ್ತಿ ರೆಡಿ ಇಲ್ಲ ಅಂದಾಗ ನಾವು ಅಷ್ಟು ಇಲ್ಲ ಅಂತ ಕೂತ್ಕೊಳ್ಳೋದು ತಪ್ಪಾಗುತ್ತೆ. ಅಷ್ಟು ನಿಮ್ಮಿಂದ ಬೇಕು, ನಿಮ್ಮನ್ನು ಪ್ರೀತಿಸಿ, ನಿಮ್ಮನ್ನು ಗೌರವಿಸಿ, ಇಲ್ಲ ಸರ್ ನೀವೇ ಅಂತ ಬಂದಾಗ ತಪ್ಪೇನಿದೆ ಸರ್? ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ. ಎಸ್ ಸರ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದರೆ, ಬಿಲ್ಲಾರಂಗ ಭಾಷಾ ಒಂದು ಶೆಡ್ಯೂಲ್ ಆಯಿತು ಅನಿಸುತ್ತೆ, ಒಂದು ಬ್ರೇಕ್ ಆಯಿತು. ಬ್ರೇಕ್ ಅಲ್ಲ ಸರ್, ಅದು 100% 1.25 ವರ್ಷ ನಮಗೆ ಮೇಕಿಂಗಿಗೆ ಬೇಕು. ತುಂಬ ಸೆಟ್ಸ್ ಇದೆ, ಅದು ತುಂಬಾ ದೊಡ್ಡ ಅವಾಗೇನಾಯಿತು, ನನಗೆ ಅಂದ್ಕೊಂಡಿರೋ ಸ್ಪೀಡಲ್ಲಿ ಹೋಗಲ್ಲ ಅದು ಅಂತ ಗೊತ್ತಾಗಿದ್ದೆ ಫಸ್ಟ್ ಶೆಡ್ಯೂಲ್ ಆದಾಗ. ಆವಾಗ ನನಗೆ ಓಹೋ ಇದು 2025 ಹಂಗೆ ರಿಲೀಸ್ ಇರೋಲ್ಲ ಅಂತ ಗೊತ್ತಾದಾಗ, ಈ ಕತೆ ಬಂದಾಗ ನಾನು ಫಸ್ಟು ಕೂತಿದ್ದೆ ಅನೂಪ್ ಒಟ್ಟಿಗೆ, ಪ್ರೊಡ್ಯೂಸರ್ ಒಟ್ಟಿಗೆ. ಸರ್ ನೀವು ಹೆಂಗೂ ಈಗ 1 ತಿಂಗಳು ಶೂಟಿಂಗ್ ಇಲ್ಲ, ಅದಾದಮೇಲೆ 20 ದಿನ ಇದೆ, ಮತ್ತು 1 ತಿಂಗಳು ಶೂಟಿಂಗ್ ಇಲ್ಲ. ಅದ್ರ ಬದಲು ಒಂದು ಸ್ಕೆಡ್ಯೂಲ್ ಬಿಟ್ಬಿಟ್ಟು ಇನ್ನೆಲ್ಲ ಪುಷ್ ಮಾಡಿ ನಾನು ಅದನ್ನು ಮುಗಿಸ್ಕೊಂಡು ಬರ್ತೀನಿ, ನಿಮಗೆ ಓಕೆ ಅನ್ನಂಗಿದ್ರೆ, ಬಟ್ ಇಟ್ ವಿಲ್ ಟೇಕ್ ದಿಸ್ ಮಚ್ ಟೈಮ್ ಅಂತ ಬಂದಾಗ ಅವರು ಒಪ್ಕೊಂಡ್ರು. ಅಟ್ಲೀಸ್ಟ್ ಒಂದು ಸಿನಿಮಾ ಆಗಲಿ ವರ್ಷಕ್ಕೆ, ನೆಕ್ಸ್ಟ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ. 2026 ಎಂಡ್ ಒಳಗೆ ಅಟ್ಲೀಸ್ಟ್ ನಾವು ಬರೋ ಪ್ರಯತ್ನ ಪಡೋಣ. ಅಷ್ಟರೊಳಗೆ ನಿಮ್ದು ಏನೇನು ಹೋಮ್ವರ್ಕ್ ಇದೆ ಮಾಡಿಕೊಂಡು ಗ್ಯಾಪ್ಸ್ಗಳು ಕಮ್ಮಿ ಮಾಡ್ಕೊಂಬಂದ್ಬಿಡಿ. ಸೊ ಬೈ ಜುಲೈ ಒಳಗಡೆ ನಾವು ಬಿಲ್ಲಾರಂಗ ಮುಗಿಸ್ಬಿಡ್ಬೇಕು ಪಿಕ್ಚರ್ ಶೂಟಿಂಗ್. ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಎಲ್ಲ ಸೆಟ್ಸ್ಗಳು ಅಂದಾಗ ಅದೇ ಥರ ಹೋದರು. ಅವ್ರು ಬಿಟ್ಕೊಟ್ರು, ನನಗೆ ಈ ಸಿನಿಮಾ ಆಯಿತು. ಸೊ ಪ್ರಾಬಬಲಿ ಜನವರಿ ಎಂಡಿಂದ ಫೆಬ್ಬಲ್ಲಿ ಅಂದ್ಕೊಂಡಿದ್ದೆ. ಜನವರಿಯಲ್ಲಿ ಇವಾಗ ಇದು ಮುಗೀತಿದ್ದಂಗೆ ಸ್ವಲ್ಪ CCಯಲ್ಲಿದೆ, ಅದೊಂದು 2 ವಾರ 3 ವಾರ ಇದೆ ಅಷ್ಟೇ, ಮುಗಿಸ್ಕೊಂಬಂದ್ಬಿಡ್ತೀವಿ. ಚಿತ್ರದುರ್ಗದಲ್ಲಿ ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟ್ ಆಗಿತ್ತು, ತುಂಬ ಗ್ರ್ಯಾಂಡಾಗಿ ಆಗಿತ್ತು, ಲಕ್ಷಾಂತರ ಜನ ಸೇರಿದ್ರು. ಈ ಬಾರಿ ಮಾರ್ಕ್ ಪ್ರೀ ರಿಲೀಸ್ ಇವೆಂಟು ಎಲ್ಲಿ ಸರ್, ಯಾವತ್ತು? ಮಾರ್ಕು 2003 ಹೋದ್ಮೇಲೆ ನಾನು ಅಲ್ಲಿ ಹೋಗೇ ಇರಲಿಲ್ಲ ಯಾವುದೇ ಪ್ರೀ ರಿಲೀಸ್ಗೆ. ಫಸ್ಟ್ ಟೈಮಿಗೆ ಅದಾದಮೇಲೆ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ ಸರ್. 20 ಇಲ್ಲ 21ನೇ ತಾರೀಕು ಈ ತಿಂಗಳಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಅಂತ ಭಾಳ ದೊಡ್ಡ ರೀತಿಯಲ್ಲಿ ಏರ್ಪಾಡಾಗ್ತದೆ. ಅದರ್ ಲ್ಯಾಂಗ್ವೇಜಸ್ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಇವಾಗ ನಿಮ್ಮದು ಮುಗೀತು. ಈಗ ಬಿಗ್ ಬಾಸ್ ಮುಗಿಸ್ಕೊಂಡು ನಾನು ಚೆನ್ನೈಗೆ ಹೋಗಬೇಕು, ಅಲ್ಲಿ ಪ್ರೆಸ್ ಮೀಟಿಂಗ್ ಇದೆ, ಮುಗಿಸಿ ವಾಪಸ್ ಬಂದು ಇಲ್ಲಿ ಯಾರ್ಯಾರಿಗೆ ಇಂಟರ್ವ್ಯೂ ಕೊಟ್ಟಿಲ್ಲ ಅವ್ರಿಗೆಲ್ಲ ಕೊಟ್ಟು ಮತ್ತೆ ವಾಪಸ್ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಹೈದ್ರಾಬಾದಿಗೆ ಹೋಗಿ ಅಲ್ಲಿ ಮುಗಿಸಿ ಬರಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ವಂಡರ್ಫುಲ್. ನೀವು ನೋಡಿ ಸಿನಿಮಾ, 2 ಸಿನಿಮಾ ಬರ್ತಾ ಇದೆ, ನೀವೇ ಹೇಳ್ದಂಗೆ ಯಾವುದೋ ಒಂದು ಆಯ್ಕೆ ಮಾಡಿ, ಬಟ್ 2 ನೋಡಿ. ಡೆಫಿನೆಟ್ಲಿ ನೋಡ್ತೀವಿ ದಾದಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಸುದೀಪ್ ಸರ್ ಅವರ ಮನದಾಳದ ಮಾತುಗಳನ್ನು. ಮಾರ್ಕ್ ಸಿನಿಮಾಗೋಸ್ಕರ ಅವರು ಎಷ್ಟೆಲ್ಲ ಎಫರ್ಟ್ ಹಾಕಿದ್ದಾರೆ, ನಾಟ್ ಓನ್ಲಿ ಸುದೀಪ್ ಸರು, ಎಂಟೈರ್ ಟೀಮ್ ಆಫ್ ಮಾರ್ಕ್. ಸೊ ಮಾರ್ಕ್ ಸಿನಿಮಾದ ಹೊರತಾಗಿ ಸಾಕಷ್ಟು ವಿಚಾರಗಳನ್ನು ನಾವು ಇಲ್ಲಿ ಮಾತನಾಡಿದ್ವಿ. ಸೊ ಮಿಸ್ ಮಾಡಬೇಡಿ, ಇದೇ ಡಿಸೆಂಬರ್ 25 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರ್ಗಳಲ್ಲೇ ನೋಡಿ ಎನ್ಕರೇಜ್ ಮಾಡಿ, ಆದಷ್ಟು ಪೈರಸಿ ಕಾಪಿಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.